ಈ ಜಗತ್ತಿನಲ್ಲಿ ಸಾವಿರಾರು ವರ್ಷಗಳಿಂದ ಕೆಲವು ಪ್ರಶ್ನೆಗಳಿಗೆ ಇಂದಿಗೂ ಉತ್ತರವೇ ಸಿಕ್ಕಿಲ್ಲ. ಈ ಜಗತ್ತು ಉದ್ಭವ ಆದಾಗಿನಿಂದ ಇಂದಿನವರೆಗೆ ಎಲ್ಲ ಜೀವರಾಶಿಗಳಿಗಿಂತ ಮನುಷ್ಯ ಅತಿ ಬುದ್ಧಿವಂತನಾಗಿ ಹೊರಹೊಮ್ಮಿದ್ದಾನೆ. ಇಡೀ ಬ್ರಹ್ಮಾಂಡದಲ್ಲಿ ಏನಿದೆ, ಯಾವ ಗ್ರಹದಲ್ಲಿ ಏನು ನಡೆಯುತ್ತಿದೆ ಎಂದು ಕೂತಲಿಯೇ ತಿಳಿದುಕೊಳ್ಳಬಲ್ಲ. ತನ್ನ ಬುದ್ಧಿಶಕ್ತಿಗೆ ಮೀರಿದ್ದು ಈ ಜಗತ್ತಿನಲ್ಲಿ ಬೇರೊಂದಿಲ್ಲ. ಇಡೀ ಜಗತ್ತನ್ನು ನಾನು ಮರುಸೃಷ್ಟಿಸಬಲ್ಲೆ, ನಾಶ ಮಾಡಲೂ ಬಲ್ಲೆ ಎಂದು ಅಟ್ಟಹಾಸ ಮೆರೆಯುತ್ತಿದ್ದಾನೆ. ಹಾಗಾದರೆ ಎಲ್ಲವೂ ಮನುಷ್ಯನ ಕೈಯಲ್ಲಿದೆಯೇ? ಎಲ್ಲವೂ ಅವನು ಅಂದುಕೊಂಡಂತೆಯೇ ನಡೆಯುತ್ತದೆಯೇ? ಹಾಗಾದರೆ ಈ ಜಗತ್ತಿನ ಸೃಷ್ಟಿ, ಮನುಕುಲದ ವಿಕಾಸ ಎಲ್ಲವೂ ವೈಜ್ಞಾನಿಕ ತಳಹದಿಯ ಮೇಲೆಯೇ ನಿಂತಿದೆಯೇ? ಹೌದು ಎನ್ನುತ್ತಾರೆ ವಿಜ್ಞಾನಿಗಳು ಮತ್ತು ನಾಸ್ತಿಕರು. ಹಾಗಾದರೆ ಮನುಷ್ಯನ ಶಕ್ತಿಗಿಂತ ದೊಡ್ಡದ್ದು ಏನೂ ಇಲ್ಲವೇ? ನಾವು ತಿಳಿದುಕೊಂಡಿರುವುದೇ ಸತ್ಯವೇ? ಮನುಷ್ಯನ ಬುದ್ಧಿಶಕ್ತಿಗೆ ಮೀರಿದ್ದು, ಎಲ್ಲ ಆವಿಷ್ಕಾರಗಳಿಗೂ ಮೀರಿದ್ದು, ಅವನ ಆಲೋಚನೆಗೆ ನಿಲುಕದ್ದು ಅದೆಷ್ಟೋ ಪವಾಡಗಳು ದಿನನಿತ್ಯ ನಡೆಯುತ್ತಿವೆ. ಪ್ರತಿಯೊಂದು ನಡೆಯುತ್ತಿರುವುದರ ಹಿಂದೆ ಯಾವುದೋ ಕಾಣದ ಶಕ್ತಿ ಅಡಗಿದೆ. ಆ ಕಾಣದ ಶಕ್ತಿಯೇ ಈ ಜಗತ್ತನ್ನು ನಡೆಸುತ್ತದೆ ಎಂದು ವಾದ ಮಂಡಿಸುತ್ತಾರೆ ಆಸ್ತಿಕರು. ಹಾಗಾದರೆ ಯಾವುದು ಸರಿ, ಯಾವುದು ತಪ್ಪು? ಇದನ್ನು ನಂಬಲೂ ಆಗದೆ ಬಿಡಲೂ ಆಗದೆ ಒದ್ದಾಡುತ್ತಿದ್ದಾರೆ ಮತ್ತೊಂದು ವರ್ಗದ ಜನ. ಕಾಣದಿದ್ದರೂ ಕಣ್ಮುಂದೆಯೇ ಕಂಡಂತೆ, ಕೇಳಿಸದಿದ್ದರೂ ಕಿವಿಯಾರೆ ಕೇಳಿದಂತೆ, ಅನಾದಿ ಕಾಲದಿಂದಲೂ ಅಗೋಚರವಾಗಿ ಮನುಷ್ಯನ ಪ್ರತಿಬಿಂಬದಂತೆ ಕಾಡುತ್ತಿರುವ ಈ ಅಗೋಚರ ಶಕ್ತಿ ನಿಜವಾಗಿಯೂ ಇದೆಯೇ ಅಥವಾ ಮನುಷ್ಯನ ಕಲ್ಪನೆಯೇ? ಆಸ್ತಿಕರು ಮತ್ತು ನಾಸ್ತಿಕರ ಮಧ್ಯೆ, ಇವುಗಳ ಇರುವಿಕೆ ಮತ್ತು ಇಲ್ಲದಿರುವಿಕೆ ನಡುವೆ ಸತ್ಯಾಸತ್ಯತೆಗಳ ಸಾಕಷ್ಟು ಹುಡುಕಾಟಗಳು ಮತ್ತು ಚರ್ಚೆಗಳು ನಡೆದಿವೆ. ಆದರೆ ನಿರ್ದಿಷ್ಟವಾದ ಉತ್ತರ ಮಾತ್ರ ಇಂದಿಗೂ ಸಿಕ್ಕಿಲ್ಲ. ಬನ್ನಿ, ಪ್ರಶ್ನೆಗೆ ಪ್ರಶ್ನೆಯಾಗಿಯೇ ಉಳಿದಿರುವ ಈ ನಿಗೂಢತೆಯನ್ನು ನಿಮ್ಮ ಭಾವನೆಗಳ ಜೊತೆಗೆ ತಿಳಿಯೋಣ. ಹೇಳುವ ಬರದಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬಂದಲ್ಲಿ ಪ್ರೇಕ್ಷಕ ಮಹಾಪ್ರಭುಗಳಾದ ನೀವು ಕ್ಷಮಿಸಿ, ಅರಸಿ, ಆರೈಸಿ. ಶ್ರೀನಿವಾಸ್. ಎಲ್ಲೋ ಅವ್ರಿನ್ನೂ ಬಂದಿಲ್ಲ. ಇಲ್ಲೇ ಇದ್ದೀವಿ ಅಂದರೆ ಮಿನಿಮಮ್ ಅರ್ಧ ಗಂಟೆ, ಜಸ್ಟ್ ಎ ಮಿನಿಟ್ ಅಂದರೆ ಮಿನಿಮಮ್ 1 ಗಂಟೆ. ಹೌದಾ? ಅದ್ಯಾಕಂಗೆ? ಈ ಹುಡುಗಿರ್ ಸೈಕಾಲಜಿ ನಿಂಗೆ ಗೊತ್ತಿಲ್ಲ ಕಣ. ಯಾಕಂದರೆ ನೀನು ಲವಲ್ ಬಿದ್ದಿಲ್ಲ. ಲವ್ ಮದುವೆಗೆ ಮುಂಚೆನೇ ಲಿಪ್ಸ್ಟಿಕ್ಕು, ಮೇಕಪ್ಪು, ವ್ಯಾನಿಟಿ ಬ್ಯಾಗು, ಹೈ ಹೀಲ್ಸು ಅಂತ ಪ್ರಾಣ ತಿಂತಾರೆ. ಲವ್ ಮಾಡುವಾಗ ನಮ್ಮನ್ನು ಕಾಯಿಸೋದ್ರ ಜೊತೆಗೆ ಮದುವೆ ಆದಮೇಲೆ ಫ್ಲ್ಯಾಟು, ಟಿವಿ, ಕಾರು, ಲೈಫ್ ಸೆಕ್ಯೂರ್ ಅಂತ ಇನ್ನೂ ಏನೇನೋ. ಒಟ್ನಲ್ಲಿ ಹುಡುಗಿರ್ಗೆ ಚೆಲ್ಲಾಟ, ಹುಡುಗರಿಗೆ ಪ್ರಾಣ ಸಂಕಟ. ಲೇ, ಅವ್ರು ಬಂದ್ರು. ಹೇ ರಾಮ್ ಎಲ್ರೋ? ಅವನ್ ಬರ್ಲಿಲ್ಲ. ಯಾಕೆ? ನೀವ್ ಅವನ್ಗೆ ಕನ್ವಿನ್ಸ್ ಮಾಡಿದ್ರಿ ತಾನೇ?
ನಾವು ಅವನಿಗೆ ಕನ್ವಿನ್ಸ್ ಮಾಡಿದ್ವೋ ಇಲ್ಲ ಅವನೇ ನಮಗೆ ಕನ್ವಿನ್ಸ್ ಮಾಡಿದ್ನೋ ಒಟ್ನಲ್ಲಿ ಅವನಿಲ್ಲಿಗೆ ಬರಲಿಲ್ಲ. ಏನ್ ಸಾಹೇಬ್ರು ನೆನ್ನೆ ಜೋರಾಗಿ ಬಿಲ್ಡಪ್ ಕೊಡ್ತಾ ಇದ್ರಿ. ನಮ್ ಫ್ರೆಂಡ್ಶಿಪ್ ಅಂದ್ರೆ ಹಾಗೆ ಹೀಗೆ ನಾವ್ 3 ಜನ ಹಾಕಿದ್ ಗೆರೆನ ಮತ್ತೊಬ್ರು ದಾಟಲ್ಲ ಅಂತ ಲೆಕ್ಚರ್ ಕೊಡ್ತಿದ್ರಿ. ಈಗೇನ್ ಹೇಳ್ತೀರಾ? ಅದನ್ನೆಲ್ಲ ಕೇಳಕ್ಕೆ ಅವನ ಕೀರ್ತಿ ಅಲ್ಲಮ್ಮ. ಆಕಾಶದಲ್ಲಿರೋ ಚಂದ್ರನ ನೆನಪಿಗೋಸ್ಕರ ತಾಜ್ಮಹಲ್ನ ಪ್ರೀತಿಗೋಸ್ಕರ ಪ್ರಾಣನೇ ಕೊಡ್ತೀನಿ ಅಂತ ಲವ್ ಮಾಡುವಾಗ ಚೆನ್ನಾಗಿ ಪೊಂಗಿರ್ತಾರೆ. ನೀವು ಚೆನ್ನಾಗಿ ಪೊಂಗಿಸ್ಕೊಂಡಿರ್ತೀರಾ. ಫ್ರೆಂಡ್ಶಿಪ್ ಅಮ್ಮ, ಇದು ಫ್ರೆಂಡ್ಶಿಪ್ಪು. ಲವ್ವೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಟ್ವಿ, ಬಟ್ ನೋ ಯೂಸ್. ಯಾಕಂತೆ? ಅವನಿಗೆ ರಶ್ಮಿ ಅಂದ್ರೆ ಇಷ್ಟ ಇಲ್ವಾ? ರಶ್ಮಿ ಅಲ್ಲಮ್ಮ, ಅವನಿಗೆ ಲವ್ ಅಂದ್ರೇನೆ ಇಷ್ಟ ಇಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ನನ್ಗೆ ಅವನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ಯಾಕೆ ಅವನಷ್ಟೊಂದು ಇಷ್ಟಪಡ್ತೀರಾ? ಯಾಕೆ ಅಂತ ಗೊತ್ತಿಲ್ಲ. ಅವನ್ ಲುಕ್ಸು, ಅವನ್ ಕ್ಯೂಟ್ನೆಸ್, ಅವನ್ ವಾಕಿಂಗ್, ಅವನ್ ಕೇರ್ ಮಾಡೋ ರೀತಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ಹುಡುಗಿ ತಾನೇ ಇಷ್ಟಪಡಲ್ಲ ಹೇಳಿ? ಅಂಡ್ ಅವನಿಗೆ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಟ್ ಐ ಡೋಂಟ್ ನೋ, ನನ್ಗೆ ಅವನ್ನ ಕಂಡ್ರೆ ತುಂಬಾ 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 ಇಷ್ಟ. ಅಯ್ಯೋ ಮಾದೇಶ್ವರ, ಹೇಗಾದ್ರೂ ಮಾಡಿ ನಿಮ್ ಫ್ರೆಂಡ್ನ ಕನ್ವಿನ್ಸ್ ಮಾಡ್ರಿ. ಮಾಡಿದ್ರೆ ಮಾಡಿ ಆಮೇಲೆ ಕೊಡ್ತೀನಿ. ನೋಡ್ರೋ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾಳೆ ಅವನ್ನ ಒಪ್ಸಿ ಇದ್ದೇ ಟೈಮಿಗೆ ಕರ್ಕೊಂಬರ್ಬೇಕಷ್ಟೇ. ಕರ್ಕೊಂಡೇನಾರು ಬರ್ಲಿಲ್ಲ ಅಂದ್ರೆ ಇದೊಳ್ಳೆ ಕತೆ ಆಯ್ತು. ಅಲ್ಲೋದ್ರೆ ಅವನು, ಇಲ್ಲಿ ಬಂದ್ರೆ ಇವಳು. ನಮ್ಮ ಮನೇಲಿ ಫುಟ್ಬಾಲ್ ಅನ್ಕೊಂಡಿದ್ದೀರಾ? ನೀನು ಅದೇ ಬಿಡೋ. ನಡೀರೆ ಹೋಗೋಣ. ನಡಿ. ಏನ್ ರಾಮ್, ಇವಾಗ ಫ್ರೆಶ್ ಅಪ್ ಆಗ್ತಿದ್ಯಾ? ಲಾ 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 ಲಾ. ಬೆಳಗ್ಗೆನೆ ರೆಡಿ ಆಗಕ್ಕೆ ಏನಾಗಿತ್ತು? ಹಲೋ, ನಿಂತಾರ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಸೆಂಟ್ ಹೊಡ್ಕೊಂಡು ಕಲ್ಲರ್ ಪಾರಿವಾಳಗಳ ಜೊತೆ ಹೋಗೋದಕ್ಕೆ ಅವನ್ನೇನು ನೀನು ಅನ್ಕೊಂಡ್ಯಾ? ಮಾತಾಡಿದ್ರೆ ಮೀನಿಂಗ್ ಇರಬೇಕು. ಹೌದೌದು. ಮರ ಎಷ್ಟು ಚೆನ್ನಾಗಿದ್ರೆ ಏನೋ ಪ್ರಯೋಜನ? ಹೂವು ಹಣ್ಣೆಲ್ಲ ಬಿಟ್ಟು ಅಕ್ಕಿ ಪಕ್ಷಿಗಳಿಗೆ ಆಹಾರ ಆದ್ರೆ ಅದಕ್ಕೂ ಒಂದು ಗೌರವ. ಏನೇನೋ ಬೊಗಳ್ತಾ ಇದ್ಯಾ? ಏನಾದ್ರೂ ಹೇಳೋದಿದ್ರೆ ಡೈರೆಕ್ಟಾಗಿ ಹೇಳು. ಮಾತಾಡಿದ್ರೆ ಮೀನಿಂಗ್ ಇರಬೇಕು. ನೋಡೋದಕ್ಕೇನೋ ಹ್ಯಾಂಡ್ಸಮ್ ಆಗಿದೆಯಾ, ಒಳ್ಳೆ ಗುಣ ನಡತೆ. ಯಾವುದೇ ಹುಡುಗಿ ನೋಡಿದ್ರೂ ಫಸ್ಟ್ ಲುಕ್ಕಲ್ಲೇ ಕ್ರಶ್ ಆಗ್ತಾಳೆ. ಆದರೆ ಇದು ನಿನಗೆ ಅರ್ಥ ಆಗ್ತಿಲ್ವೇ? ಹೃದಯ ಅನ್ನೋ ಗೂಡ್ಗೆ ಪ್ರೀತಿ ಅನ್ನೋ ದೀಪ ಬೆಳಗಿದ್ರೇನೆ ಜೀವನ ಬೆಳಕಾಗೋದು. ಅಂಥ ಪ್ರೀತಿನ ರಶ್ಮಿ ನೀನು ಕೊಡ್ತೀನಿ, ಸಾಯೋವರೆಗೂ ನಿನ್ನ ಜೊತೆಗಿರ್ತೀನಿ ಅಂತ ಹೇಳುವಾಗ ನೀನ್ಯಾಕೋ ರಿಜೆಕ್ಟ್ ಮಾಡ್ತೀಯಾ? ನೋಡು ರಾಮ್, ನನಗಂತೂ ದಿನ ಹೇಳಿ ಬೇಜಾರಾಗೋಗಿದೆ. ರಶ್ಮಿಗಿಂತ ಒಳ್ಳೆ ಹುಡುಗಿ ಬೇಕೇನೋ ನಿನಗೆ? ರಶ್ಮಿ ಅಂತ ಹುಡುಗಿ 100ಕ್ಕೊಬ್ಳು, ಅವಳಂತ ಹುಡುಗಿ ನಿನಗೆ ಸಿಗಲ್ಲ. ಪ್ಲೀಸ್ ಒಪ್ಕೊಳ್ಳೋ, ನನ್ನ ಮಾತು ಕೇಳೋ. ಹೌದು ರಾಮ್, ರಶ್ಮಿ ಹಗಲು ರಾತ್ರಿ ನಿಂದೆ ಧ್ಯಾನ ಮಾಡ್ತಿದ್ದಳು ಕಣೋ. ಇವತ್ತು ನಿನಗೆ ಪ್ರಪೋಸ್ ಮಾಡಬೇಕು ಅಂತ ಕೈ ತುಂಬ ರೋಸ್ ಇಟ್ಕೊಂಬಂದು ನಿನಗೆ ಕಾಯ್ತಿದ್ಲು ಕಣೋ. ಪ್ಲೀಸೋ ಒಪ್ಕೊಳ್ಳೋ. ಪ್ಲೀಸ್ ಒಪ್ಕೊಳ್ಳೋ. ನೋಡ್ರೋ, ಹೂವ ಕೊಟ್ರೆ ಲವ್ ಅಲ್ಲ, ಜೀವ ಕೊಡ್ತೀನಿ ಅಂದ್ರೂ ಲವ್ ಅಲ್ಲ. ಪ್ರೀತಿನ ಬಲವಂತದಿಂದ, ಬ್ಲ್ಯಾಕ್ ಮೇಲಿಂದ, ಎಮೋಷನ್ನಿಂದ, ಸೆಂಟಿಮೆಂಟಿಂದ, ಇನ್ಫ್ಲೂಯೆನ್ಸಿಂದ ಮಾಡಕ್ಕಾಗಲ್ಲ. ಪ್ರೀತಿಸೋರ್ಗೆ ಪ್ರೀತಿಸ್ಬೇಡಿ ಅಂತ ನಾನು ಹೇಳ್ತಿಲ್ಲ. ನನ್ ಪ್ರಕಾರ ಪ್ರೀತಿ ಅಂದ್ರೆ 2 ಸಮಾನ ಮನಸ್ಸುಗಳ ಸುಮಧುರ ಮಿಲನ, 2 ಪುಟ್ಟ ಹೃದಯಗಳ ಒಂದೇ ಮಿಡಿತ. ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರಬಹುದು. ಆದ್ರೆ ಮುಖ ನೋಡಿ ಮುಖವಾಡ ಹಾಕಿ ಪ್ರೀತಿ ಮಾಡೋ ಮೂಡಲ್ಲಿ ನಾನಿಲ್ಲಿಗೆ ಬಂದಿಲ್ಲ. ಜೀವನದಲ್ಲಿ ನಂದೇ ಆದ ಗುರಿ, ಗುರುತರವಾದ ಜವಾಬ್ದಾರಿಗಳಿವೆ. ದಯವಿಟ್ಟು ನನ್ ಬಲವಂತ ಮಾಡಬೇಡಿ. ನಿಮ್ಗಿಷ್ಟ ಬಂದ ಹಾಗೆ ನೀವಿರಿ, ಆದ್ರೆ ನನ್ನನ್ನು ಮಾತ್ರ ಇದ್ರಲ್ಲಿ ಇಂಟರ್ಫಿಯರ್ ಮಾಡಬೇಡಿ ಪ್ಲೀಸ್. ಲವ್ ಹಂಗಂತ ಅವಳು ಇವಾಗಲೇ ನೀನು ಮದುವೆ ಮಾಡ್ಕೊಂತ ಕೇಳ್ತಿಲ್ವಲ್ಲ? ನಿನ್ನ ಜವಾಬ್ದಾರಿಗಳೆಲ್ಲ ಮುಗಿದ್ಮೇಲೆ ಮದುವೆ ಮಾಡ್ಕೊಳಪ್ಪ. ನಿನಗೋಸ್ಕರನೇ ಹುಟ್ಟಿದಾಳೇನೋ ನಂಗೆ ಕಾಣ್ತಿದ್ದಾಳೆ ಕಣೋ. ಪ್ಲೀಸ್ ಒಪ್ಕೊಳ್ಳೋ, ಲವ್ ಮಾಡೋ. ರಶ್ಮಿ ನೋಡಿದ್ರೆ ತುಂಬಾ ಫೀಲ್ ಆಗುತ್ತೆ ಕಣೋ, ಒಪ್ಕೊಳ್ಳೋ ರಾಮ್. ನೋಡ್ರೋ, ಯಾರ್ ಏನೇ ಹೇಳಿದ್ರು ಯಾರ್ಯಾರ್ದೋ ಭಾವನೆಗಳ ಜೊತೆ ಪ್ರೀತಿ ಅನ್ನೋ ಹೆಸರಲ್ಲಿ ಚೆಲ್ಲಾಟ ಆಡಕ್ ನಾನ್ ರೆಡಿ ಇಲ್ಲ. ಅರ್ಥ ಆಯ್ತಾ? ಲವ್ ನಿನ್ ಮನ್ಸನೇ ಅಲ್ಲ ಕಣೋ, ನೀನೊಂದು ಕಲ್ಬಂಡೆ. ಇಷ್ಟೆಲ್ಲ ಹೇಳಿದ್ರು ನಿಂದಾಟನೇ ನಿನ್ಗೆ ಚಾಯ್ತಲ್ವಾ? ನೋಡೋ, ನೀನ್ ರಶ್ಮಿನ ಲವ್ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಿನ್ನ ಫ್ರೆಂಡ್ಶಿಪ್ ಇವತ್ತೇ ಕಟ್. ಲವ್ ಸೀನಾ, ಪ್ರೀತಿ ಅನ್ನೋ ಬಾವಿನ ಸ್ನೇಹ ಅನ್ನೋ ಸಾಗರಕ್ಕೆ ಯಾಕೋ ಹೋಲಿಸ್ತಾ ಇದ್ಯಾ?
ಯಾರೋ ಮೂರನೇ ವ್ಯಕ್ತಿನ ಪ್ರೀತಿ ಅನ್ನೋ ಹೆಸರಲ್ಲಿ ಎಂಟ್ರಿ ಮಾಡ್ಸೋದಕ್ಕೆ ನಮ್ ಫ್ರೆಂಡ್ಶಿಪ್ನೇ ಬಲಿ ಕೊಡ್ತೀರೇನ್ರೋ? ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ತಾನೆ. ಪದೇ ಪದೇ ಹೇಳಿದ್ದನ್ನೇ ಹೇಳಿ ನನ್ ಯಾಕೋ ಕೆಟ್ಟವನನ್ನಾಗಿ ಮಾಡ್ತೀರಿ? ಲೋ ಮಗ, ಅವ್ರು ಬರ್ತಾವ್ರೋ, ಏನು ಹೇಳೋದು ಇವಾಗ? ಏನು ಹೇಳೋದು? ಇರೋದನ್ನ ಹೇಳೋದಷ್ಟೇ. ಯಾಕ್ರೋ ಏನಾಯ್ತು? ಏನ್ರೋ ಆಯ್ತು ಹೇಳ್ರೋ. ಏನಾಯ್ತು ಅಂದರೆ ನಿಮ್ಮ ಲವ್ ಕನೆಕ್ಟ್ ಮಾಡೋಕ್ಕೋಗಿ ನಮ್ಮ ಫ್ರೆಂಡ್ಶಿಪ್ ಡಿಸ್ಕನೆಕ್ಟ್ ಆಗೋ ಥರ ಇದೆ. ಯಾಕೋ ಅಂಥದ್ದೇನಾಯ್ತು? ರಶ್ಮಿಗಿಂತ ಒಳ್ಳೆ ಹುಡುಗಿ ಬೇಕೇನೋ ನಿನಗೆ? ಪ್ಲೀಸು ಒಪ್ಕೊಳ್ಳೋ. ನೀನು ರಶ್ಮಿನ ಲವ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿನ್ನ ಫ್ರೆಂಡ್ಶಿಪ್ ಇವತ್ತೇ ಕಟ್. ನೋಡಿ ಸಿಸ್ಟರ್, ಅವನಿಗೆ ಬುದ್ಧಿ ಹೇಳೋದು, ಮೂಲೆಯಲ್ಲಿರೋವನಿಗೆ ಚಿಗುರೋದು ಎರಡೂ ಒಂದೇ. ಅದೊಂದು ಮರಳುಗಾಡು, ಅಲ್ಲಿ ನಿಮ್ಮ ಪ್ರೀತಿ ಅನ್ನೋ ವಯಸ್ಸಿಸು ಬರೀ ಮರೀಚಿಕೆ. ಸೊ ನಿಮ್ಮೊಳ್ಳೇದೇ ಕೇಳ್ತಿದ್ದೀನಿ ಸಿಸ್ಟರ್, ನೀವಿಲ್ಲಿಗೆ ಡ್ರಾಪ್ ಆಗ್ಬಿಡೋದು ಒಳ್ಳೇದು. ಏ ರಶ್ಮಿ, ನಿಂತ್ಕೊಳೆ. ರಶ್ಮಿ ನಿಂತ್ಕೋ. ಎಲ್ಲೋ ಹೋಗಿದ್ರಿ? ಬೆಳಗ್ಗೆಯಿಂದ ತಿಂಡಿನೂ ತಿಂದೆ? ನಾವೆಲ್ಲ ಹಾಳಾಗೋದ್ರೆ ನಿನಗೇನು? ಏನಂದೆ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಲೋ, ಹೌದಾ? ಯಾವಾಗ? ಏನಾಯ್ತೋ? ಸಿನಾ ಬಾ. ಯಾಕೋ? ಬಾರೋ ಹೇಳ್ತೀನಿ. ನೋಡು ಕಿರಣ್, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹುಚ್ಚಿ ಕಣೋ ಇವಳು. ಅವಳ ತಾಯಿ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ. ಅಲ್ಲ ರಶ್ಮಿ, ಇಷ್ಟು ಚಿಕ್ಕ ವಿಷಯಕ್ಕೆ ಸಾಯೋ ನಿರ್ಧಾರ ತಪ್ಪಲ್ವಾ? ಅಲ್ಲಮ್ಮ, ಎಲ್ಲ ತಿಳಿದಿರೋ ನೀನೇ ಹಿಂಗೆ ಮಾಡ್ಕೊಂಡ್ರೆ ಹೇಗೆ? ಹಾಂ, ಒಂದೇ ಒಂದ್ಸಲ ನಾನು ರಾಮ್ನ ನೋಡ್ಬೋದಾ? ಫೋನ್ ಕೊಡೋ. ಹಲೋ, ಎಲ್ಲಿದೆಯೋ? ನಾನಿಲ್ಲ, ರೂಮಲ್ಲೇ ಇದ್ದೀನಿ. ಯಾಕೋ? ರಶ್ಮಿ ಮನೆ ಹತ್ರ ಬರೋ. ಶುರು ಆಯ್ತು. ಯಾಕೆ? ಅದೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ಬಾರೋ. ನಾನ್ ಬರಲ್ಲ. ಒಂದ್ಸತಿ ಹೇಳಿದ್ರೆ ನಿನ್ಗೇನ್ ಅರ್ಥ ಆಗಲ್ವಾ? ಲೇಯ್, ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡವಳು. ಏನ? ಬೇಗ ಬಾ. ಯಾವಾಗ? ಸರಿ ಬಂದೆ. ಬಾ ಬೇಗ ಅಷ್ಟೇ. ಏಯ್, ಇವಾಗ ನಿಂಗೆ ಸಮಾಧಾನ ಆಯ್ತಲ್ವಾ? ಇದೆಲ್ಲ ಆಗ್ಬಾರ್ದು ಅಂತಾನೆ ನಾವು ಇಷ್ಟೊಂದು ಒದ್ದಾಡಿದ್ದು. ಆದ್ರೆ ನಿನ್ ಹಠನೇ ನಿಂಗೆ ಹೆಚ್ಚಾಗೋಯ್ತಲ್ಲೋ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೋ ಹೊಣೆ? ಲವ್, ಅದಂಗಲ್ಲ ಕಣ್ರೋ. ನಿಮ್ಗೆ ಯಾಕ್ರೋ ಅರ್ಥ ಆಗ್ತಿಲ್ಲ ಇದು? ನೋಡು ರಾಮ್, ರಶ್ಮಿನ ನೀನ್ ಎಷ್ಟು ದಿನದಿಂದ ನೋಡ್ತಾ ಇದೀಯಾ? ಯಾಕೆ ಅವಳ ಕ್ಯಾರೆಕ್ಟರ್ ಬಗ್ಗೆ ನಿನ್ಗೇನಾರು ಸಂಶಯನಾ? ಅಥವಾ ಅವಳು ನಿನಗೆ ಸರಿಯಾದ ಜೋಡಿನೇ ಅಲ್ಲ ಅಂತನಾ? ಹಾಗೆಲ್ಲ ಏನೂ ಇಲ್ಲಮ್ಮ. ಮತ್ಯಾಕ್ ನೀನ್ ಅವಳನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ನಂಗೆ ಅವಳ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅದು ನೀವು ಅರ್ಥ ಮಾಡ್ಕೊಳ್ಳಿ. ಶಿ ಈಸ್ ಮೈ ಫ್ರೆಂಡ್ ಓನ್ಲಿ. ನೀನೇನು ಅವಳನ್ನ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತಾ ಇದ್ಯಾ, ಆದ್ರೆ ಅವಳು ನಿನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದಾಳೆ. ರಾಮ್, ಪ್ಲೀಸ್ ಒಪ್ಕೊಳ್ಳೋ. ಅನು, ನಾನು ಯಾವತ್ತೂ ಅವಳನ್ನ ಆ ದೃಷ್ಟಿಲೇ ನೋಡಿಲ್ಲ. ನಂಗೆ ನೀವಿಬ್ರು ಹೇಗೋ ಅವಳು ಹಾಗೆ. ಪ್ಲೀಸ್ ರಾಮ್, ನಮ್ ರಶ್ಮಿಗಿಂತ ಒಳ್ಳೆ ಹುಡುಗಿ ಬೇಕೇನೋ ನಿಂಗೆ? ಅವಳು ಏನಂತ ನಿನಗೆ ಗೊತ್ತು ತಾನೆ. ಅನ್ಯಾಯವಾಗಿ ಅವಳ ಸಾವ್ಗೆ ಗೊತ್ತಿಲ್ಲದೆ ನೀನೇ ಕಾರಣ ಆಗ್ಬೇಡ ರಾಮ್, ಪ್ಲೀಸ್ ಕಣೋ. ನೋಡನು. ಏನ್ ನೋಡೋದು? ನೀನ್ ಏನ್ ಹೇಳ್ತೀಯ ಅಂತ ನಂಗೆ ಗೊತ್ತು ಬಿಡು. ಇವಾಗೇನು, ರಶ್ಮಿ ಲವ್ ಮಾಡ್ತೀಯಾ ಇಲ್ವಾ? ನೋಡು ರಾಮ್, ನೀನು ಯಾಕೆ ಒಪ್ಕೋತಿಲ್ವೋ ನನಗಂತೂ ಅರ್ಥ ಆಗ್ತಿಲ್ಲ.
ಆದ್ರೆ ನಿನ್ನ ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ ಕೇಳು. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಮದುವೆ ಮಕ್ಕಳು ಸಂಸಾರ ಅಂತ ಮಾಡ್ಕೊಳ್ಳೇಬೇಕು. ಒಂಟಿಯಾಗಿರೋಗಂತೂ ಸಾಧ್ಯನೇ ಇಲ್ಲ. ಯಾರೋ ಗೊತ್ತು ಗುರಿ ಇಲ್ದ್ರವ್ರು ಮದುವೆ ಮಾಡ್ಕೊಂಡು ಲೈಫಲ್ಲಿ ಚೆನ್ನಾಗಿರ್ತೀನಿ ಅನ್ನೋ ಗ್ಯಾರಂಟಿ ಇದೆಯಾ? ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ನ ಮದುವೆ ಮಾಡ್ಕೊಂಡ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ರಾಮ್. ಯೋಚನೆ ಮಾಡೋ. ಹೌದು ಕಣ. ನೋಡ್ರೋ, ನನ್ನ ಮನ್ಸು ಯಾಕೋ ಒಪ್ತಾ ಇಲ್ಲ. ನನ್ನ ಮನ್ಸು ಒಪ್ತೇ ಇರೋ ಕೆಲಸನ ನಾನು ಯಾವತ್ತೂ ಮಾಡಿಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ಐ ಆಮ್ ಸೋ ಸಾರಿ. ನೋಡಪ್ಪ, ಇದ್ದಿನ ಕೈಯೆಲ್ಲ ಕಾಲು ಅನ್ಕೋತೀನಿ. ನಮ್ಮ ಯಜಮಾನ್ರು ಹೋದ್ಮೇಲೆ ನನ್ನ ಮಗಳೇ ನನ್ನ ಪ್ರಪಂಚ. ಅವಳೇ ಇಲ್ಲ ಅಂದ್ಮೇಲೆ ನಾನು ಯಾರಕ್ಕೋಸ್ಕರ ಬದುಕಿರ್ಲಿ? ಗಂಡು ದಿಕ್ಕಿಲ್ದೆ ಈ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತು. ಅಂಥದ್ರಲ್ಲೂ ನನ್ನ ಮಗಳನ್ನ ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದೀನಿ. ಅವಳು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ದೆ ಎಲ್ಲ ಕೊಡ್ಸಿದ್ದೀನಪ್ಪ. ಆದ್ರೆ ಈಗ ನಿನ್ನ ಕೇಳ್ತಿದ್ದಾಳೆ. ನೀನ್ ನೋಡಿದ್ರೆ ಆಗಲ್ಲ ಅಂತಿದ್ಯಾ? ನೀನಿಲ್ಲ ಅಂದ್ರೆ ಅವಳು ಖಂಡಿತ ಬದುಕಿರಲ್ಲಪ್ಪ. ಅವಳೇ ಇಲ್ಲ ಅಂದ್ರೆ ನಾನು ಯಾರು ಏನ್ ಮಾಡ್ತಿದ್ದೀರಾ? ಲೋ ರಾಮ್, Sam sanana sanana sam sam sanana sanana sam sam sanana sanana sam sam sanana sanana sam ಎಸ್ ಎಸ್ ಎಸ್. ಎಲ್ಲರ ಪ್ರೀತಿ ಸಕ್ಸಸ್ ಆದ ಖುಷಿಯಲ್ಲಿ ಮುಳುಗಿರುವಾಗ ಒಂದು ದಿನ ಸೀನನ ತಾಯಿಗೆ ಹುಷಾರಿಲ್ಲ ಎಂದು ತಿಳಿದು ಊರಿಗೆ ಹೊರಡಲು ಸೀನಾ ಹಾಸ್ಟೆಲ್ಗೆ ಬರುತ್ತಾನೆ. ಅಯ್ಯೋ, ಊರಿನಿಂದ ಮತ್ತೆ ಹಾಸ್ಟೆಲ್ಗೆ ಬರುವಾಗ ಚೆನ್ನಾಗಿ ಹೆದರ್ಕೊಂಬಿಟ್ಟ. ಹೇಯ್, ಏನ್ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ಅದ್ ಯಾಕೆ ಹಿಂಗ್ ಆಡ್ತೀಯ? ನೀನ್ ಬರ್ತಾ ಇರೋದ್ ನೋಡಿದ್ವಿ, ಸ್ವಲ್ಪ ಮಜಾ ತಗೋಣ ಅಂತ ಹೀಗ್ ಮಾಡಿದ್ವಿ ಅಷ್ಟೇ. ಮಜಾ? ನಿಮಗೆ ಮಜಾನಪ್ಪ. ಒಂದ್ ನಿಮಿಷ ನನ್ ಗುಂಡಿಗೆಲ್ಲ ನಿಂತೋಗಿತ್ತು. ಹೋಗ. ಯಾಕೋ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಬೇಜಾರ್ ಮಾಡ್ಕೋತ್ಯಾ? ಸುಮ್ನೆ ತಮಾಷೆಗೆ. ತಮಾಷೆಗೂ ಒಂದ್ ಮಿತಿ ಇರುತ್ತೆ. ಬಿ ಕೂಲ್ ಮಗ. ಯಾಕೆ ಈ ತರ ಎಕ್ಸೈಟ್ ಆಗ್ತಿದ್ಯಾ? ನೋಡೋ, ನನಗೆ ಈ ದೆವ್ವ ಭೂತ ಅಂದ್ರೆ ಮೊದ್ಲಿಂದನೂ ಭಯ. ಅಂಥದ್ರಲ್ಲಿ ಇದ್ದಕ್ಕಿದ್ದಂಗೆ ಹಿಂಗೆಲ್ಲ ಮಾಡಿದ್ರೆ ಲವ್, ಯಾವ ಕಾಲದಲ್ಲಿದ್ಯೋ? ಅಪ್ಪ ಮಾರುತಿ. ಲೋ ಸೀನಾ,
21ನೇ ಶತಮಾನದಲ್ಲಿದ್ದೀವಿ. ದೆವ್ವ ಭೂತ ಅನ್ನೋ ಕಾನ್ಸೆಪ್ಟೇ ರಿಟೈರ್ಡ್ ಆಗೋಗಿದೆ. ಡೆಡ್ ಬಾಡಿನೇ ಆಬ್ಜೆಕ್ಟ್ ಅಂತ ಕರೆದು ಅದನ್ನೇ ಸಬ್ಜೆಕ್ಟ್ ಮಾಡ್ಕೊಂಡು ಹಗ್ಲು ರಾತ್ರಿ ಓದ್ತಿದ್ದೀನಿ ನಾನು. ನಿಂದೊಳ್ಳೆ ದೆವ್ವದ ಗೋಳಾಯ್ತು ಕಣ. ವಾ, ಏನಿವಾಗ ಹಂಗಿದ್ರೆ ನಮ್ಮ ಅಜ್ಜ ಅಜ್ಜಿ ಹೇಳಿದ್ದು ಕೇಳಿದ್ದು ಎಲ್ಲ ಸುಳ್ಳ? ಮನುಷ್ಯ ಸತ್ ಮೇಲೆ ಏನಾಗ್ತಾನೆ ಅಂತ ನೀನ್ ಸೈನ್ಸ್ ಹೇಳುತ್ತಾ? ಸತ್ ಮೇಲೆ ಏನಾಗ್ತಾನೆ? ಗೊಬ್ಬರ ಆಗ್ತಾನೆ ಅಷ್ಟೇ. ಹೌದಾ ಸೀನಾ? ನಮ್ಮ MBBS ಸಾಹೇಬ್ರಿಗೆ ಗೊತ್ತಾ ಕೇಳು. ಎಲ್ಲ ಕೊಯ್ದು ಹೊಲ್ಗೆ ಹಾಕದ್ಮೇಲೆ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ನಾನು ಹೇಳಿದ್ದು ನಂಬಿಕೆ ಅಂತ, ಮೂಢನಂಬಿಕೆ ಅಂತಲ್ಲ. ಹಾ ಹಂಗ್ ಬಾ ದಾರಿಗೆ. ಲವ್, ನಾನು ಹೇಳಿದ್ದು ನಂಬಿಕೆ ಅಂತ, ಆದ್ರೆ ಮೂಢನಂಬಿಕೆ ಅಂತಲ್ಲ. ಲವ್ ನೀನ್ ಡಾಕ್ಟರ್ ಆಗೋದಕ್ಕಿಂತ ಲಾಯರ್ ಆಗ್ಬೇಕಿತ್ತು ಕಣ. ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಡ್ತೀಯಲ್ಲ. ನೋಡೋ ಕಿರಣ, ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲ. ನಿಂತರ ವಾದ ಮಾಡೋಕ್ಕೂ ನನಗೆ ಬರಲ್ಲ. ಆದರೆ ಒಂದಂತೂ ಸತ್ಯ ಕಣ, ಹಗಲು ರಾತ್ರಿ ಸೂರ್ಯ ಚಂದ್ರ ಗಾಳಿ ಬೆಳಕು ಎಷ್ಟು ನಿಜಾನೋ ಈ ದೇವ್ರು ಅನ್ನೋದು ಅಷ್ಟೇ ಸತ್ಯ. ಒಳ್ಳೇದು ಅಂತ ಇದ್ರೆ ಕೆಟ್ಟದ್ದಿರಲೇಬೇಕು. ಕೆಟ್ಟದಿದ್ರೇನೆ ಕಣೋ ಒಳ್ಳೇದಕ್ಕೆ ಒಳ್ಳೇದು ಅಂತ ಕರೆಯೋದು. ಲೋ ಮುಟ್ಟಾಳ, ಹಗ್ಲು ರಾತ್ರಿ ಸೂರ್ಯ ಚಂದ್ರ ಗಾಳಿ ಬೆಳಕು ಇದೆಲ್ಲ LKG ಸ್ಟೂಡೆಂಟ್ಸ್ಗೂ ಗೊತ್ತು. ಇದ್ಯಾವುದೋ ದೆವ್ವ ಅಂತ ಬಡ್ಕತ್ತಿದ್ಯಲ್ಲ. ಎಲ್ಲಿರುತ್ತೋ? ಹೇಗಿರುತ್ತೋ? ತೋರ್ಸೋ ಮಗನೇ, ಆಗತ್ತಾ? ರೀ ಬಾವಿ ಪತಿರಾಯ, ಎದ್ದೇಳಿ ತೋರ್ಸಿ. ತೋರ್ಸಕ್ಕೆ ಹೊರಟ್ಯಾ? ಏಯ್ ಏನ್ರೂ ಆಗಿದೆ ನಿಮ್ಮಿಬ್ರಿಗೆ? ಯಾವಾಗ ನೋಡಿದ್ರು ಹಂದಿನ ನಾಯಿಗಳ ತರ ಕಿತ್ತಾಡ್ತಾನೆ ಇರ್ತೀರಾ. ಛೇ, ನಂಗೆ ಯಾಕೆ ಹೊಡ್ದೆ? ಹೊಡದ್ನಾ? ನೋವಾಗ್ತಿದ್ಯಾ? ಎಲ್ಲಿ? ರಾಮ್, ನಿನ್ಗೇನಾದ್ರೂ ಕಾಣ್ತಿದ್ಯಾ? ರಶ್ಮಿ ನಿನಗೆ? ಅನು, ಕೀರ್ತಿ, ನಿಮ್ಗೇನಾದ್ರೂ ಕಾಣ್ತಾ ಇದ್ಯಾ? ಹಂಗಂತ ನಿನಗೆ ನೋವಾಗ್ತಿಲ್ಲ ಅಂತಲ್ಲ, ಅದ್ರ ಅನುಭವ ನಿನಗಾಗ್ತಿದೆ. ದೇವರು ದೆವ್ವನೂ ಹಾಗೆ ಅನುಭವಕ್ಕೆ ಬಂದವನು ನಂಬ್ತಾನೆ. ನಿನ್ನಂತವನು ಅನುಭವಕ್ಕೆ ಬರೋವರೆಗೂ ಕಾಯ್ತಾನೆ. ಏಯ್ ನೀನ್ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ಅವಾಗಿಂದ ನೋಡ್ತಾ ಇದೀನಿ ಹಂದಿ ನಾಯಿಗಳ ತರ ಕಿತ್ತಾಡ್ತಾ ಇದೀರಾ. ನೋಡೋ ಕಿರಣ, ನೀನ್ ಬೆಳೆದ್ ಬಂದ ವಾತಾವರಣ, ನಿನ್ನ ಸೈನ್ಸ್ ಲಾಜಿಕ್ ಪ್ರಕಾರ ನೀನ್ ಹೇಳ್ತಿರೋದು ನಿನಗೆ ಸರಿ ಇರ್ಬೋದು. ಹಾಗಂತ ಸೀನು ನಂಬಿಕೆನೆ ಸುಳ್ಳು ಅಂತ ಹೇಳೋ ರೈಟ್ಸ್ ನಿನ್ಗೇನೋ ಇದೆ? ಅನ್ನ ಬಲವಂತವಾಗಿ ಹೇರೋದು ತಪ್ಪಲ್ವಾ? ನೋಡೋ ಸೀನಾ, ನೀನು ನಿಮ್ಮ ಅಜ್ಜಿ ಹೇಳಿರೋ ದೆವ್ವ ಭೂತ ದೇವ್ರು ದಿಂಡ್ರು ಅಂತ ಮಳೆ ಹೊಡ್ಕೊಂಡ್ ಫಿಕ್ಸ್ ಹಾಕುತ್ತಿದ್ಯಾ. ಆ ಮಳೆ ನಮ್ಗೆ ಯಾಕೆ ಹೊಡಿತಾ ಇದ್ಯಾ? ನೀನ್ ನಂಬಿದ್ಯಾ? ನಿನ್ಗದ್ರಿಂದ ಒಳ್ಳೇದೋ ಕೆಟ್ಟದೋ ಆಗಿದೆ, ಬಿಟ್ಬಿಡು. ಅದನ್ನ ಬೇರೆಯವ್ರಿಗೆ ನಮ್ಸೋ ಉಸಾಬ್ರಿ ನಿಮ್ಗ್ಯಾಕೆ? ನೋಡ್ರೋ, ನೀವಿಬ್ರು ಮಾತಾಡ್ತಾ ಇರೋದನ್ನ ಪ್ರತಿಯೊಬ್ರು ಒಂದಲ್ಲ ಒಂದ್ಸರ್ತಿ ಯೋಚನೆ ಮಾಡಿರ್ತಾರೆ. ಇದು ಅನಾದಿ ಕಾಲದಿಂದ ಬಂದಿರೋ ಕಾಂಟ್ರವರ್ಸಿ. ನೀವಿಬ್ರು ತರ್ಕ ಮಾಡೋದ್ರಿಂದ ಒಂದಿನದಲ್ಲಿ 1 ಗಂಟೆಲಿ ಸೊಲ್ಯೂಷನ್ ಸಿಗಲ್ಲ. ಈ ವಿತಂಡವಾದನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಾವು ಯೋಚಿಸಲೇಬೇಕಾದಂತಹ ಸಾವಿರ ವಸ್ತು ವಿಷಯಗಳು ಸಮಸ್ಯೆಗಳು ಈ ಸಮಾಜದಲ್ಲಿವೆ. ಅದ್ರ ಬಗ್ಗೆ ಚಿಂತೆ ಮಾಡಿ ನಿಮ್ಮ ಕೈಲಾದ ಸಹಾಯ ಮಾಡಿ. ಬದಲಾವಣೆ ನಿಮ್ಮಿಂದನೇ ಆಗ್ಲಿ. ಯಾರೋ ಬದಲಾಯಿಸ್ತಾರಂತ ಕಾಯ್ಬೇಡಿ. ಬುದ್ಧಿಜೀವಿಗಳು ಎಜುಕೇಟೆಡ್ಗಳು ಅಂತ ಅನ್ನಿಸ್ಕೊಂಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಸರಿಯಾಗಿ ಹೇಳ್ದೆ ರಾಮ್. ಎಲ್ರೂ ಹೀಗೆ ಕಿತ್ತಾಡ್ತಾ ಕೂರ್ತೀರಾ ಅಥವಾ ಅರ್ಲಿ ಮಾರ್ನಿಂಗ್ ಹೋಗೋ ಟ್ರಿಪ್ಗೆ ಲಗೇಜ್ ಪ್ಯಾಕ್ ಮಾಡ್ತೀರಾ? ಇರೋ 2 days ಹಾಲಿಡೇನಲ್ಲಿ ಎಲ್ರೂ ಹೀಗೆ ಕಿತ್ತಾಡ್ತಾ ಕಾಲ ಕಳೆಯೋ ಹಾಗಿದ್ದೀರಾ. ಈ ಸೀನಾ ಯಾವಾಗ್ಲೂ ಫಾಸ್ಟ್ ಅಂಡ್ ಫ್ಯೂರಿಯಸ್. ನಾಳೆ ಹೋಗೋ ಟ್ರಿಪ್ಗೆ ನೆನ್ನೆನೆ ರೆಡಿ ಆಗಿದ್ದೀನಿ. ಸರಿ, ಈಗ ಎಲ್ರೂ ಮಲ್ಕೊಳ್ಳಿ, ನಾಳೆ ನಾವೇ ಬಂದು ಎಬ್ಬಿಸ್ತೀವಿ. ಈಗೋಗಿ ಬೆಳಗ್ಗೆ ಬಂದೆ ಬುರ್ಸಕ್ಕಿಂತ ಇಲ್ಲೇ ಮಲಗಿದ್ರೆ ಆಗ್ತಿತ್ತೇನಪ್ಪ. ಅನ್ನು ರಶ್ಮಿ ಬಂದ್ರೆ 10 ಆಯ್ತು. ರಾತ್ರಿ ಹೊತ್ತು ಹುಡುಗರು ಸರಿ ಇರಲ್ಲ. ಸರಿಯಾಗಿ ಹೇಳ್ದೆ. ಅಯ್ಯೋ, ವಾರ್ಡನ್ ಬೇರೆ ಗೇಟ್ ಹಾಕ್ಬಿಡ್ತಾಳೆ. ನೀವು ಕಳಿಸ್ಕೊಳ್ಳಿ, ನಾವೇನಷ್ಟು ಬರ್ಗೆಟ್ಟಿಲ್ಲ. ಬಾಯಿ ಮುಚ್ಕೊಂಡು ಮಲ್ಕೊಳ್ಳೋ ಸಾಕು. ಹೋಗಲೇ ಲ ಮಗ, ನಾಳೆ ಬೆಳಗ್ಗೆ 5 ಗಂಟೆಗೆ ಮಿಸ್ ಮಾಡ್ಬೇಡ ಕಣ, ನೆನ್ಪಿಟ್ಕೋ. ಓಕೆ. ಎದ್ದೋಗ್ ಬಾಗಲ್ ತೆಗಿಯೋ. ಎದ್ದೋಗ್ ಬಾಗಲ್ ತೆಗಿಯೋ. ಯಾರಿದಿಷ್ಟಾದ್ಮೇಲೆ ಯಾವನ ಇವನು? ಹಾಯ್. ಸೋಂಬೇರಿ ಇನ್ನೂ ರೆಡಿ ಆಗಿಲ್ವಾ?
ಅಯ್ಯೋ ಛೀ ಪಾಪಿಗಳು ಇನ್ನೂ ಮಲಗಿದ್ದಾರೆ. ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ರಾಮ್ ರಾಮ್ ಹ್ಮ್ ಹ್ಮ್ ಆ? ಪಯಣ ನಿಲ್ಲದು ನಮದು, ಸಮಯ ಬಂದಿದೆ ನಮಗೂ. ಈ ದಿನ ಈ ಕ್ಷಣ ಎಲ್ಲವೂ ನಮದು, ಸ್ನೇಹದ ಸೇತುವೆ ಕಟ್ಟುವ ಇಂದು. ರಾಮ್ ತುಂಬಾ ಹೊಟ್ಟೆ ಹಸಿತಿದೆ, ಎಲ್ಲಾದ್ರೂ ತಿಂಡಿಗೆ ನಿಲ್ಸೋ. ಓಕೆ, ಮುಂದೆ ಹಾಕ್ತೀನಿ. ಮಗ ಎಳ್ಳೀರು ಕುಡಿಕೇನೋ? ಪಯಣ ನಿಲ್ಲದು ನಮದು, ಸಮಯ ಬಂದಿದೆ ನಮಗೂ. ಲೋ ಸೀನಾ, ಯಾವಾಗ ನೋಡಿದ್ರು ಮಂಡ್ಯ 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 ಅಂತೆಲ್ಲ, ಏನೋ ಮಂಡ್ಯ ಸ್ಪೆಷಲ್ಲು? ಮೆಲ್ಲಗೆ ಮಾತಾಡೋ.
ಕೇಳಿಸ್ಕೊಂಡ್ರೆ ತೊಟ್ಲ ನಿದ್ದೆ ಮಾಡ್ತಿರೋ ಮಗುನು ಬಂದು ಜಾಡ್ ಸೆದೆಗೋದಿಯುತ್ತೆ. ಮಂಡ್ಯ ಬಗ್ಗೆ ಸ್ಪೆಷಲ್ ಏನು ಅಂತ ಮುಂದೆ ಕೂತಿರೋ ನಮ್ಮ ಅಣ್ತಂದಿರು ಕೇಳೋ ಹೇಳ್ತಾರೆ. ನಿಮ್ ಹುಡುಗಿಗೆ ಭತ್ತ ನಾಟಿ ಮಾಡೋದು, ಕಬ್ಬು ಕಡಿಯೋದು ಎಲ್ಲ ಹೇಳ್ಕೊಟ್ಟಿದ್ಯೇನಾ? ಯಾಕಪ್ಪ? ಯಾಕಂದ್ರೆ ನಮ್ಮ ರಕ್ಷಿತಾ ಮೇಡಮ್ ತರ ಮುಂದೆ ಮಂಡ್ಯ ಸೊಸೆ ಆಗೋದು ಎಲ್ಲ ಕಲ್ತಿರ್ಬೇಕಾನೆ. ಅದನ್ನೆಲ್ಲ ಕಲಿಯೋಕೆ ನಿಂತರ ಇನ್ಸ್ಟಿಟ್ಯೂಟ್ಗೆ ಹೋಗಿರ್ಬೇಕು. ನಮಗ ನಮ್ಮ ಅಮ್ಮ ಹತ್ರ ಕರ್ಕೊಂಡೋಗಿ ಒಂದು ವಾರ ಬಿಟ್ರೆ ಎಲ್ಲ ಕಲ್ಸ್ಕೊಡ್ತಾರೆ. ಕಲಿಕಲ್ವೇನಮ್ಮ? ಈಗಿನ ಕಾಲದ ಹುಡುಗಿರು ಅತ್ತೆ ಮಾವನ್ ಮಾತು ಕೇಳ್ತಾರೆ ಅಂತೆ ನಮಗ. ಹಂಗಂದ್ರೆ ಮದ್ವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ್ ಕಾಡಿಗೆ ಕಳ್ಸೋ ಐಡಿಯಾ ಏನಾದ್ರೂ ಇದ್ಯಾ? ನಾನು ಹೇಳಿದ್ದು ಹುಡುಗಿರ್ಗೆ. ಹಾ, ಹಾಗಂದ್ರೆ ನಾನು ಇಲ್ಲೇ ಹತ್ರದಲ್ಲಿ ಟೆಂಪಲ್ ಇದೆ, ದರ್ಶನಕ್ಕೆ ಹೋಗೋಣ. ಓಕೆ. ಬೆಳಿಗ್ಗೆನೆ ಮಾಡ್ಸಿದ್ಯಲ್ಲಪ್ಪ ದರ್ಶನನ. ರಾಮ್, ತುಂಬಾ ಹೊಟ್ಟೆ ಹಸಿತಾ ಇದೆ, ಎಲ್ಲಾದ್ರೂ ಗಾಡಿ ನಿಲ್ಸೋ. ಲೇ ತಿಂಡಿ ಬೋತಿ, ಯಾವಾಗ ನೋಡಿದ್ರು ತಿನ್ನೋದ್ರಲ್ಲೇ ಇರ್ತೀಯಲ್ಲ. ನೀನು ಬೇಕಾದ್ರೆ ತಿನ್ನೋ. ಏನಿದೆ ಸರ್? ಇಡ್ಲಿ, ವಡೆ, ಪೂರಿ, ಖರಾಬಾತ್, ಚೋಚಬಾತ್, ವಾಂಗಿಬಾತ್, ಮಸಾಲೆ ದೋಸೆ. ನಿನ್ಗೇನು ಬೇಕಮ್ಮ? 1 ಪ್ಲೇಟ್ ಪೂರಿ. ನಿನ್ಗೋ? ಚೋಚಬಾತ್. ನಿನ್ಗಮ್ಮ? ನನಗೆ ದೋಸೆ. ನಿನ್ಗಮ್ಮ? ವಾಂಗಿಬಾತ್. ಲೋ ಮಗ, ಏನ್ ಮಗ ಯಾವಾಗ ನೋಡಿದ್ರು ನಿಮ್ಮ ಹುಡುಗಿ ವಾಂಗಿಬಾತ್ ಆರ್ಡರ್ ಮಾಡ್ತಾಳೆ? ಅವಳಿಗೆ ಬದನೆಕಾಯಿ ಅಂದ್ರೆ ತುಂಬಾ ತುಂಬಾ ಇಷ್ಟ. ಚಿಂತೆ ಎಂಬುದಿಲ್ಲ, ಒಂದೇ ಮನಗಳೆಲ್ಲ, ಸ್ನೇಹ ಪ್ರೀತಿಯಲ್ಲಿ ಮಿಂದು ಹೋದೆವೆಲ್ಲ, ಜೀವನ ಹೂಬನ ಆಯಿತಿ ಘಳಿಗೆ, ಪ್ರೇಮದ ಪಲ್ಲವಿ ಹಾಡುವ ಜೊತೆಗೆ. ಪಯಣ ನಿಲ್ಲದು ನಮದು, ಸಮಯ ಬಂದಿದೆ ನಮಗೂ, ಈ ದಿನ ಈ ಕ್ಷಣ ಎಲ್ಲವೂ ನಮದು, ಸ್ನೇಹದ ಸೇತುವೆ ಕಟ್ಟುವ ಇಂದು. ಕಾರ್ನೇನೋ ಒಳ್ಳೆ ಎತ್ತಿನ ಗಾಡಿ ಥರ ಓಡಿಸ್ತಿದ್ಯಾ? ಬಂಡೀಪುರ ಚೆಕ್ ಪೋಸ್ಟು 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಅಷ್ಟರಲ್ಲಿ ನಾವು ಚೆಕ್ ಪೋಸ್ಟ್ ಕ್ರಾಸ್ ಮಾಡಬೇಕು. ರಾಮ್, ಚೆಕ್ ಪೋಸ್ಟ್ 6 ಗಂಟೆಗೆ ಯಾಕೆ ಕ್ಲೋಸ್ ಮಾಡ್ತಾರೆ? 6 ಗಂಟೆ ಮೇಲೆ ಪ್ರಾಣಿಗಳೆಲ್ಲ ಆಹಾರ ಹುಡುಕೊಂಡು ಓಡಾಡ್ತಿರ್ತವೆ. ರಸ್ತೆಯಲ್ಲಿ ಬರೋ ವೆಹಿಕಲ್ಸ್ಗೆ ಸಿಕ್ಕಿ ಸಾಯೋ ಚಾನ್ಸಸ್ ಇರುತ್ತೆ. ಅದರಿಂದ ಚೆಕ್ ಪೋಸ್ಟ್ನ 6 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತಾರೆ. ನಾವು ಹೋಗ್ಬೇಕಾಗಿರೋದು ಊಟಿಗೆ ತಾನೇ? ಬಂಡೀಪುರದ ಮೇಲೆ ಹೋಗ್ಬೇಕಾ? ಬೇರೆ ಎಲ್ಲೂ ದಾರಿ ಇಲ್ವಾ? ಇಲ್ವೋ, ಬೇರೆ ಎಲ್ಲೂ ದಾರಿ ಇಲ್ಲ. ನಾವು ಹೋಗ್ಬೇಕಾಗಿರೋದು ಇದೊಂದೇ ದಾರಿ. ಈಗಾಗಲೇ 5 ಗಂಟೆ, ಇರೋದು ಇನ್ನು 1 ಅವರ್ ಅಷ್ಟೇ. ಓ ಹೌದಲ್ಲೇನಾ? ಎಲ್ಲರೂ ಚಾಮುಂಡಿ ತಾಯಿ ದರ್ಶನ ಮಾಡಿ ಬೇಗ ಹೊರಡಿ, ಚೆಕ್ ಪೋಸ್ಟ್ ಕ್ರಾಸ್ ಮಾಡಬೇಡ. ಇಲ್ಲಾಂದರೆ ನಾಳೆ ಬೆಳಿಗ್ಗೆವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ. ಲೋ ರಾಮ್, ಏನ ದರ್ಶನ ಆದಮೇಲೆ ಕಾರ್ ನಾನು ಓಡಿಸ್ತೀನಿ ಕಣೋ. ನೀನು ತುಂಬ ಸ್ಲೋವಾಗಿ ಓಡಿಸ್ತಿದ್ಯಪ್ಪ. ಆಯ್ತು ತಗೊಳಪ್ಪ. ಕಿರಣ ಯಾಕೋ ತುಂಬ ಡಲ್ ಆಗೋದ, ಯಾಕೆ ಅಂತ ಗೊತ್ತಾಗ್ತಿಲ್ವೇ? ಕಿರಣ್ ಎಳ್ಳಿರ್ಬೇಕೇನಾ?
ನೀವ್ ಕೇಳೋದ್ ಹೆಚ್ಚ ನಾವ್ ಕುಡಿಯೋದ್ ಹೆಚ್ಚ. ಎಸ್ ಕರೆಕ್ಟ್, ನಮಗೂ ಇಲ್ಲ ಎಲ್ಲಿರ್ಬೇಕು. ನೀನ್ ಹೇಳಿದ್ ನನಗೆ ಅರ್ಥ ಆಗಿಲ್ಲ ಕಣ. ಓ ಏನೋ ಸಿನ ನಾನ್ ಹೇಳ ಅದೇನು ಅಂತ. ಹೇಳೋ ಪ್ಲೀಸ್ ಹೇಳೋ. ಅದೇನಂದ್ರೆ ಮಗ ಇನ್ನು 10 ನಿಮಿಷ ಇರೋದು, ಕ್ರಾಸ್ ಮಾಡ್ತೀಯಾ? ಮಳೆ ಬೇರೆ ಫಾಸ್ಟ್ ಫಾಸ್ಟ್ ಬೇಗ ಹೋಗೋ. ಬೇಗ ಹೋಗೋ. ಹೋಗ್ತಿದ್ದೀನಿ ಇರಮ್ಮ. ಅಬ್ಬಾ ಅಂತೂ ಸಾಧಿಸ್ಬಿಟ್ಟೆ. ಏನೋ ನೀನು ಗಾಡಿಗಳೇ ಬರಲ್ಲ ಅಂದೆ, ಬರ್ತಾ ಇದೆ. ಅದು ಆ ಸೈಡ್ ಚೆಕ್ ಪೋಸ್ಟಿಂದ ಪಾಸ್ ಆಗಿರೋ ಗಾಡಿಗಳ ಕಣೆ. ಐ ಥಿಂಕ್ ಅದೇ ಲಾಸ್ಟ್ ಗಾಡಿ ಅನ್ಸುತ್ತೆ. ಹಾಂ ನೋಡು, ಅಲ್ಲಿಂದ ಇನ್ನೂ ಗಾಡಿಗಳು ಬರ್ತಾ ಇಲ್ಲ. ಅಯ್ಯೋ, ಹೆಡ್ಲೈಟ್ ಆಫ್ ಆಗೋಯ್ತಲ್ಲ. ಏಯ್ ನಿಧಾನ್ವೋ, ಗಾಡಿ ಸೈಡ್ಗೆ ಹಾಕೋ ಅಲ್ಲಿ. ಅಯ್ಯೋ, ಏಯ್ ಗಾಡಿ ಸೈಡ್. ಆಗ್ತಿಲ್ಲ ಕಣೋ. ಅಬ್ಬಾ ಬ್ಯಾಗ್ ಎಲ್ಲ ತಗೊಳ್ರು. ಏನೀಗಾಗೋಯ್ತು? ಬ್ಯಾಗ್ ಎಲ್ಲ ತಗೊಂಡ್ರಾ? ಸರಿ ಬನ್ನಿ. ಇದಕ್ಕಿದ್ದಂಗೆ ಹೆಡ್ಲೈಟ್ ಯಾಕೆ ಆಪಾಯ್ತು? ಅಯ್ಯ, ಅರ್ಥ ಎಲ್ಲ ಚೆಕ್ ಮಾಡಿಸಿದ್ನಲ್ಲ. ಬನ್ನಿ ಬನ್ನಿ. ಈ ಕಡೆ ಕಣೋ. ಏಯ್ ಈ ಕಡೆ ಬಾರೆ. ಈ ಕಡೆ ಬಂದ್ರು. ದಾರಿನೇ ಕಾಣ್ತಾ ಇಲ್ಲ. ಶೆಲ್ಲು ಚೇಂಜ್ ಮಾಡಿಲ್ವಲ್ಲೋ? ಏನಪ್ಪ ಇದು ಹಿಂಗಾಗೋಯ್ತೆ? ಎಲ್ಲಿದ್ದೀವಿ ನಾವು? ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಬನ್ನಿ. ರಾಮ್ ಹುಷಾರು. ಹಾ ಬಾರೆ.
ಕಿರಣ್ ನಿಧಾನ. ಹುಷಾರು. ಹೇ ರಾಮ್, ಹುಷಾರು. ರೋಡ್ ಸಿಕ್ತು. ಎಷ್ಟು ದೂರ ಹೋಗ್ಬಿಟ್ಟಿದ್ಯೋ ಕಾರು. ಐ ಥಿಂಕ್ ಈ ಕಡೆಯಿಂದ ಬಂದ್ವಾ? ಹೌದು, ಈ ಕಡೆಯಿಂದ ಬಂದಿದ್ದು. ನಾವು ಹಿಂಗೆ ಹೋಗ್ಬೇಕಲ್ವರ? ಇಲ್ಲ ಕಣೋ, ಈ ಕಡೆ ಅನ್ಸುತ್ತೆ. ಈ ಕಡೆನ ಅಲ್ವಾ ಅಂತ ಗೊತ್ತಾಗ್ತಿಲ್ವಲ್ಲೋ. ಹೀಗೆ ಇರ್ಬೇಕು. ಬಾ, ಯಾವ್ದಾದ್ರು ವೆಹಿಕಲ್ ಬಂದ್ರೆ ಡ್ರಾಪ್ ಕೇಳನ್ವಾ? ವೆಹಿಕಲ್ಲ? ಸಂಜೆ 6 ಗಂಟೆಗೆ ಸ್ಟಾಪು. ಯಾವ ಗಾಡಿನೂ ಬೆಳಿಗ್ಗೆವರೆಗೂ ಸಿಗಲ್ಲ. ಗೊತ್ತಿದ್ದು ಮತ್ತ್ಯಾಕೆ ಒಳಗಡೆ ಬಂದೆ ನೀನು? ನಿಂದೊಳ್ಳೆ ಕತೆ ಆಯ್ತಲ್ಲ. ಹಿಂಗೆಲ್ಲ ಆಗುತ್ತೆ ಅಂತ ನನಗೇನು ಗೊತ್ತಿತ್ತಾ? ನೆಟ್ಗೆ ರೋಡ್ ನೋಡ್ಕೊಂಡು ಗಾಡಿ ಓಡಿಸಿದ್ರೆ ಇದೆಲ್ಲ ಆಗ್ತಿತ್ತಾ? ಯಾವಾಗಲೂ ಗಾಬರಿ, ಆತ್ರ ಪಟ್ಕೊಳ್ಳೋದೇ ಆಗೋಯ್ತು ನಿಂದು. ನನ್ಗೇನೇನೋ ಸೌಂಡ್ ಕೇಳಿಸ್ತಾ ಇದೆ. ತುಂಬಾ ಭಯ ಆಗ್ತಾ ಇದೆ. ಸುಮ್ಮನೆ ರಶ್ಮಿ, ಅದೆಲ್ಲ ರಾತ್ರಿ ಹೊತ್ತು ಪ್ರಾಣಿಗಳು ಹೂಳಿಡೋ ಸೌಂಡ್ ಅಷ್ಟೇ. ಅಷ್ಟೇನಾ? ಹೇ ರಾಮ್, ಅಲ್ಲಿ ನೋಡು, ಯಾವುದೋ ಒಂದು ಚಿಕ್ಕ ಗುಡಿಸ್ಲು ಕಾಣಿಸ್ತಾ ಇದೆ. ನನಗೂ ಕಾಣಿಸ್ತಾ ಇದೆ. ಬನ್ನಿ ಎಲ್ಲರೂ ಅಲ್ಲೇ ಹೋಗೋಣ. ಬೇಡ ರಾಮ್, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ನನ್ನ ಮಾತು ಕೇಳೋ. ಬೇಡ ಕಣ್ರೋ. ಗಂಡ್ಸೇನೋ ನೀನು? ನೀನ್ ಭಯ ಪಡೋದಲ್ದೆ ನಮ್ಮನ್ನು ಭಯ ಪಡಿಸ್ತಿದ್ಯಲ್ಲ. ಛೇ, ಬನ್ರೋ. ಯಜಮಾನ್ರೆ ರೀ, ಯಜಮಾನ್ರೆ ನಿಮ್ಮನ್ನ ರೀ ಸ್ವಾಮಿ, ನಿಮ್ಮನ್ನೇ ಮಾತಾಡಿಸ್ತಿರೋದು. ನಾವು ಟ್ರಿಪ್ಗೆ ಅಂತ ಬಂದ್ವಿ. ನಮ್ಮ ಕಾರ್ ಕೆಟ್ಟೋಗ್ಬಿಟ್ಟಿದೆ. ಇಲ್ಲಿ ಉಳ್ಕೊಳಕ್ಕೆ ಎಲ್ಲಾದ್ರೂ ವ್ಯವಸ್ಥೆ ಇದೆಯಾ? ಇಲ್ಲ, ಇಲ್ಲಿ ಮನುಷ್ಯರು ವಾಸ ಮಾಡುವಂತ ಜಾಗ ಯಾವುದೂ ಇಲ್ಲ. ಅವನ್ಯಾರು ಇದಕ್ಕಿದ್ದಂಗೆ ಮೈ ಆಗ್ಬಿಟ್ನಲ್ಲ. ಹಿಂಗ್ ಓಡ್ ಬರ್ತಿದ್ಯಾ? ನಿಂದೊಳ್ಳೆ ಕತೆ ಆಯ್ತಲ್ಲ. ಅವ್ನು ಇದಕ್ಕಿದ್ದಂಗೆ ಮೈ ಆಗಿದ್ದಾನಲ್ಲಿ. ಆದ್ರೂ ಅಷ್ಟು ಜೋರಾಗಿ ಓಡ್ ಬರ್ಬೇಕಿತ್ತ? ಭಯ ಆಗಲ್ವಾ? ನಮಗ್ ಓಡಿ ಓಡಿ ಸುಸ್ತಾಯ್ತು. ನನ್ನ ಕೈ ನಡೆಯೋಕ್ಕಾಗಲ್ಲಪ್ಪ, ತುಂಬಾ ಟಯರ್ಡ್ ಆಗ್ತಿದೆ. ಹೊಟ್ಟೆ ಹಸಿತಿದ್ಯೋ, ಚಳಿ ತಡಿಯೋಕ್ಕಾಗ್ತಿಲ್ಲ. ಬಂದ್ರೋ, ಮುಂದೆ ಎಲ್ಲಾದ್ರೂ ಹೋಗೋಣ. ಇಲ್ಲಿ ಕೂತ್ಕೊಂಡಿರೋ ಮಾಡೋದು. ಸ್ವಲ್ಪ ದೂರ ಮುಂದೆ ಹೋಗೋಣವಾ? ಸುಮ್ಮನೆ ಓಡಿಸ್ಬಿಟ್ಟಲ್ಲ ಎಲ್ರೂ. ಭಯ ಆಗಲ್ವೇನೋ? ಯಾರೋ ಅವನು? ಅವ್ನು ಯಾರೋ ವಯಸ್ಸಾದವನು ಇರ್ಬೇಕು ಕಣೋ. ಕೆಳಗೆ ಬಿದ್ದೇನೋ ನೋಡೋಷ್ಟರಲ್ಲಿ ಓಡ್ ಬಂದ್ಬಿಟ್ಟಿಯಲ್ಲೋ.
ಅಲ್ಲಿ ಯಾವುದೋ ಲೈಟ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಕಾಣಿಸ್ತಾ? ಎಲ್ಲೋ? ಬನ್ನಿ ಹೋಗೋಣ. ಹುಷಾರು. ಹುಷಾರು. ಟಾರ್ಚ್ ಕೊಡು. ಏನ್ರೋ ಪಾಳ್ ಬಂಗ್ಲೆ ಇದ್ದಂಗಿದೆ.
ಏನ್ ಮಾಡೋದು? ಡೋರ್ ಲಾಕ್ ಮಾಡ್ಬಿಟ್ಟಿದಾರೆ. ಬೀಗ ಹೊಡೆದು ಬಿಡೋಣವಾ? ವಾವ್, ಎಷ್ಟ್ ಚೆನ್ನಾಗಿದೆ. ಇಂಥ ಕಾಡಲ್ಲಿ ಇಂಥ ಮನೆ ಇದೆ ಅಂದ್ರೆ ರಿಯಲಿ ಐ ಕಾಂಟ್ ಬಿಲೀವ್ ದಿಸ್. ನಡಿಯೇ ಸಾಕು, ನನಗೆ ಹೊಟ್ಟೆ ಹಸಿತಿದೆ. ಬಾಕಿರ್ತಿ ಏನಿದೆ ನೋಡೋಣ. ನನ್ಗೆ ಯಾಕೋ ಡೌಟು. ಏನು? ಹೊರ್ಗಡೆಯಿಂದ ನೋಡಿದ್ರೆ ಪಾಳ್ ಬಂಗ್ಲೆ ಥರ ಇದೆ, ಒಳಗೆ ನೋಡಿದ್ರೆ ಎಷ್ಟೊಂದು ಸುಂದರವಾಗಿದೆ. ನಂಗೆ ನಂಬಿಕೆನೇ ಬರ್ತಾ ಇಲ್ಲ. ನಿಂಗೆ ನಂಬಿಕೆ ಬರೋದು ಇಲ್ಲ ಬಿಡಪ್ಪ. ಆದರೂ ಆಂಜನೇಯ ನಾನೊಬ್ಬನ್ನೇ ಕಾಪಾಡಪ್ಪ. ದೇಹ ಬೆಳೆದಿದೆ, ಬುದ್ಧಿ ಮಾತ್ರ ಬೆಳೆದಿಲ್ಲ. ಬುದ್ಧಿ ಬೆಳೆದಿದೆ, ದೇಹನೇ ಬೆಳೆದಿಲ್ಲ. ಶುರುವಾಯ್ತಪ್ಪ. ಬೀದಿ ನಾಯಿನ ಮನೆ ಒಳಗ್ ಬಿಟ್ಕೊಂಡಂಗಾಯ್ತು. ನೀವೇನಾದ್ರೂ ಹಳೆ ಜನ್ಮದ ಶತ್ರುಗಳಾಗಿದ್ರೇನಾ? ರಾಮ್, ಇವರು ಹಳೆ ಜನ್ಮದ ಶತ್ರುಗಳಲ್ಲ, ಈ ಜನ್ಮದ ಪ್ರಾರಬ್ಧಗಳು. ಯಾಕೆ? ಹೆಂಗಿದೆ ಮೈಗೆ? ಚಳಿ ಆಗ್ತದೆ ಕಣ. ಹೌದಾ? ನೋಡು ರಾಮ್, ನನಗೀಗ ಒಂದು ಜಸ್ಟಿಫಿಕೇಶನ್ ಬೇಕು. ಈ ನನ್ನ ಮಗ ಗಾಬ್ರಿ ಸೀನಾ ದಿನ ಹೇಳೋ ಹಾಗೆ ನಾವಿವಾಗ ಒಂದು ಭಯಾನಕ ಕಾಡಲ್ಲಿದ್ದೀವಿ, ಒಂದು ಪಾಳ್ ಬಂಗ್ಲೆಲೂ ಇದ್ದೀವಿ. ಇವ್ರ ಅಜ್ಜಿ ತಾತ ಹೇಳೋ ಕತೆಗೆ ನಾವೇ ಪಾತ್ರಗಳ ಥರನೂ ಇದ್ದೀವಿ. ಸೀನಾ ಹೇಳೋ ಪ್ರಕಾರ ದೆವ್ವ ಭೂತ ಇರೋದೇ ನಿಜವಾಗಿದ್ರೆ ಅವಕ್ಕೆ ಬೆಂಗಳೂರಂತ ನಗರ ಪ್ರದೇಶಕ್ಕೆ ಬರೋದಕ್ಕೆ ಭಯ ಆಗಿರ್ಬೋದೇನೋ. ಅಟ್ಲೀಸ್ಟ್ ಈ ಭಯಂಕರ ಕಾಡಲ್ಲಿ ನಾವಿದ್ದೀವಿ. ಸೀನಾ ನಂಬಿರೋ ದೆವ್ವಕ್ಕೆ 2 ನಿಮಿಷ ಟೈಮ್ ಕೊಡ್ತೀನಿ. ಅದು ಇರೋದು ಇಲ್ಲದ್ದು ನನಗೆ ಅಲ್ಲಲ್ಲ, ನಮ್ಮೆಲ್ರಿಗೂ ಗೊತ್ತಾಗ್ಬೇಕು. ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯೇನೋ? ಯಾಕೆ ಹುಚ್ಚನ್ ತರ ಆಡ್ತಿದ್ಯಾ? ನೋಡೋ ಕಿರಣ, ಇಂಥ ಟೈಮಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ನಾನು ಇದೆ ಅಂತನೂ ಹೇಳ್ತಾ ಇಲ್ಲ, ಇಲ್ಲ ಅಂತನೂ ಹೇಳ್ತಾ ಇಲ್ಲ. ನಮ್ಗೆಷ್ಟು ಗೊತ್ತಿದೆಯೋ ಅಷ್ಟೇ ಪ್ರಪಂಚ ಅನ್ಕೊಳ್ಳೋದು ತಪ್ಪು. ನಮ್ಗೆಲ್ಲ ಗೊತ್ತಿಲ್ಲದೆ ಇರೋದು, ಮಹಾನ್ ಮೇಧಾವಿಗಳಿಗೂ ಗೊತ್ತಿಲ್ಲದೆ ಇರುವಂಥದ್ದು ಅದೆಷ್ಟೋ ಸತ್ಯ ಸಂಗತಿಗಳು ಇನ್ನೂ ನಿಗೂಢವಾಗೇ ಉಳ್ಕೊಂಡಿವೆ. ಆದ್ರಿಂದ ನಾವಿಲ್ಲಿ ಬಂದಿರೋದು ನಮ್ಮ ಟ್ರಿಪ್ನ ಎಂಜಾಯ್ ಮಾಡೋಕ್ಕೆ. ಈ ವಾದ ವಿವಾದನ ಇಲ್ಲೇ ಬಿಟ್ಬಿಟ್ಟು ನಾವೆಲ್ಲ ಮಲ್ಕೋಣ ಬನ್ನಿ. ಈ ಜಗತ್ತನ್ನ ನಿನ್ ದೃಷ್ಟಿಲಿ ನೋಡೋ ಭಾಗ್ಯ ನಮ್ಗಿಲ್ಲ ಕಣೋ. ಲವ್ ಕಿರಣ, ನಾವಿಲ್ಲಿ ಬಂದಿರೋದು ಜಸ್ಟ್ ಟ್ರಿಪ್ ಎಂಜಾಯ್ ಮಾಡ್ಲಿಕ್ಕೆ ಅಷ್ಟೇ, ತಿಳ್ಕೋ. ಇಲ್ಲ, ನಾನೊಬ್ಬ MBBS ಸ್ಟೂಡೆಂಟು. ಪ್ರಾಕ್ಟಿಕಲ್ ಆಗಿ ಔಟ್ಪುಟ್ ಬರೋವರೆಗೂ ನಾನು ಯಾವ್ದು ನಂಬಲ್ಲ. ಕಿರಣ್, ಏನಾಗಿದೆ ನಿನ್ಗೆ? ಯಾಕೆ ಹಿಂಗೆಲ್ಲ ಆಡ್ತಾ ಇದ್ಯಾ? ಬೇಡ ಕಿರಣ್, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ನೋಡು ಕಿರಣ್, ನನ್ಗ್ಯಾಕೋ ನೀನು ನೋಡಿದ್ರೆ ತುಂಬಾ ಭಯ ಆಗ್ತಿದೆ. ಸ್ವಲ್ಪ ಸುಮ್ನಿರು, ನನ್ಗೀಗ್ಲೇ ಉಸಿರು ಕಟ್ದಂಗ್ ಆಗ್ತಿದೆ. ನಾನು ಯಾರ ಮಾತು ಕೇಳಲ್ಲ. ಇವತ್ 2ರಲ್ಲಿ ಡಿಸೈಡ್ ಆಗ್ಲೇಬೇಕು. ಯಾರು ಸಹ 2 ನಿಮಿಷ ಒಂದು ಮಾತಾಡ್ಬೇಡಿ. ಇವತ್ತು ಸೀನಿಯರ್ ಮೂಢನಂಬಿಕೆನಾ ಇಲ್ಲ ನನ್ನ ವೈಜ್ಞಾನಿಕ ಸಿದ್ಧಾಂತನಾ?
ತಿಳಿಲೇಬೇಕು. ನನ್ನ ಕೈಲಿ ಇಲ್ಲಿ ಇರೋಕ್ಕಾಗಲ್ಲ, ಬಂದ್ರು ಹೋಗೋಣ. ಫ್ಯಾನ್ ಬಿದ್ದಿದ ತಕ್ಷಣ ದೆವ್ವ ಇದೆ ಅಂತನಾ? ನೋಡ್ರು ಮನೆ ಎಷ್ಟು ಹಳೇದಾಗಿದೆ. ಫ್ಯಾನ್ ಬಿದ್ದಿದ್ ಆಕಸ್ಮಿಕ ಅಷ್ಟೇ. ಬಿ ಪ್ರಾಕ್ಟಿಕಲ್. ಓ ಗಾಡ್, ಏನಾಗಿದೆ ಇವನ್ಗೆ? ನೋಡೋ ಕಿರಣ, ನಾನು ಹೇಳೋದು ಹೇಳಿದ್ದೀನಿ. ಇನ್ಮೇಲೆ ನಿನ್ನಿಷ್ಟ, ನಿನ್ನಿಷ್ಟ ಬಂದಂಗೆ ಮಾಡ್ಕೊ. ಸದ್ಯ ಒಬ್ರಿಗಾದ್ರೂ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಸೀನಾ, ಇನ್ಮೇಲೆ ಯಾವ ವಾದನೂ ಯಾರ ತಲೆ ಮೇಲೂ ಹೇರೋ ಪ್ರಯತ್ನ ಮಾಡಬೇಡ. ನೋಡ್ರೋ, ಎಲ್ಲ ಮಲ್ಕೊಳ್ಳಿ. ಈಗ ಬೆಳಗ್ಗೆ ಎದ್ದು ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲಿ ಹೋಗ್ಬಿಟ್ರು? ಕಿರಣ್, ರಾಮ್, ಅನು, ಎಲ್ಲಿದ್ದೀರಾ? ಕಿರಣ್ ಎಲ್ಲಿ ಹೋದ್ರು? ರಾಮ್, ಕಿರಣ್,
ಏಯ್, ಇರೋ ನಾನು ಬಂದೆ. ಅಯ್ಯೋ ಕೋತಿಗಳ, ನನ್ನೇ ಬಿಟ್ಟು ಹೋಗಿದ್ದೀರಾ? ಏ ಕಿರಣ್, ಯಾಕೋ ನನ್ನ ಎಬ್ಬಿಸ್ಲಿಲ್ಲ? ಏ ಕೋತಿಗಳ, ನನ್ನೇ ಬಿಟ್ಟು ಹೋಗಿದ್ದೀರಾ? ಇರಿ ಮಾಡ್ತೀನಿ. ಏಯ್, ನೀನು ಮಲಗಿದೆ ಕಣೆ, ಅದಕ್ಕೆ ಎಬ್ಬರಿಸಿಲ್ಲ. ಕಿರಣ್, ಕಿರಣ್, ಏ ಕಿರಣ್, ಏ ಕಿರಣ್, ಎದ್ದೇಳ. ಏನೋ ಕೀರ್ತಿ ಕಾಣ್ತಾ ಇಲ್ವಾ? ಸಿನಾ, ಎದ್ದೇಳ್ರೋ. ಏನೋ ಕೀರ್ತಿ ಕಾಣ್ತಾ ಇಲ್ಲ ಕಣೋ. ಕೀರ್ತಿ ಕಾಣ್ತಿಲ್ವಾ? ಎಲ್ಲ ಟಾಯ್ಲೆಟ್ಗೆ ಹೋಗಿರ್ತಾಳೆ ನೋಡ. ಥೂ ನನ್ನ ಮಕ್ಳ, ಎದ್ದೇಳ್ರೋ. ನಾವು ನೋಡಿದ್ರೆ ಪಾಳ್ ಬಂಗ್ಲೆಯಲ್ಲಿ ಇದೀವಿ, ಆಚೆ ನೋಡಿದ್ರೆ ಅವ್ರದೇ ಧ್ವನಿ ಕೇಳಿಸ್ತು. ಎಲ್ಲೋ ಕೀರ್ತಿ, 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 ಕೀರ್ತಿ ಎಲ್ಲಿದ್ಯಾ? ಕೀರ್ತಿ, ಕೀರ್ತಿ, ಎಲ್ಲಿದ್ಯಾ ಕೀರ್ತಿ? ಅಲ್ಲಿ ನೋಡ್ರ ಕೀರ್ತಿ. ಕೀರ್ತಿ? ಅವಳು ರಾಮ್, ಬೇಗ ಬರೋ. ಕೀರ್ತಿ ಎಲ್ಲೋಗ್ತಿದ್ಯಾ? ಕೀರ್ತಿ ಎಲ್ಲೂ ಕಾಣಿಸ್ತಾ ಇಲ್ವಲ್ರೋ? ಅವ್ರ ಮನೇಲಿ ನನ್ನ ಮಗಳಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲು? ಇರೋ ವಿಷಯ ಹೇಳಿದ್ರಾಯ್ತು. ಅಳೋದ್ರಿಂದ ಹೋಗಿರೋಳು ವಾಪಸ್ ಬರ್ತಾಳೇನೋ. ಎಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ. ನೀನೇ ಹೀಗೆ ಧೃತಿಗೆಟ್ರೆ ಹೇಗೋ? ಅದಾಗಲ್ಲ ರಾಮ್. ಅವಳಿಲ್ದೆ ಒಂದು ಕ್ಷಣನೂ ನನ್ ಕಲ್ಪಿಸ್ಕೊಳಕ್ ಆಗ್ತಿಲ್ಲ ಕಣೋ. ಅರ್ಥ ಆಗುತ್ತೆ ಮಗ, ಏನ್ ಮಾಡಕ್ಕಾಗುತ್ತೋ? ಸಮಾಧಾನ ಮಾಡ್ಕೊಳ್ಳೋ. ಕಿರಣ್, ಸಮಾಧಾನ ಮಾಡ್ಕೊಳ್ಳು. ನೀನ್ ಹೀಗೆ ಅಳ್ತಿದ್ರೆ ನಮ್ಗೋಳು ಬರುತ್ತೆ. ಪ್ಲೀಸ್. ಹೌದು ಕಣೋ ಕಿರಣ್, ಸಮಾಧಾನ ಮಾಡ್ಕೊಳ್ಳೋ.
ಕಿರಣ್ ಕೀರ್ತಿ 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 ಸೀನಾ ಸೀನಾ ರಾಮ್ ಏನಾಯ್ತು ಮಲ್ಕೋ. ಕಿರಣ್ ಕಾಣಿಸ್ತಿಲ್ಲ ಕಣೆ. ಏನ ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಇರೋ ಸೀನಾ ನೆಬಸ್ತೀನಿ. ಸೀನಾ ಸೀನಾ ಎದ್ದೇಳೋ. ಏ ಸೀನಾ ಟಾರ್ಚ್ ಕೊಡೋ. ಏನಾಯ್ತು? ಕಿರಣ್ ಕಾಣ್ತಿಲ್ವಲ್ಲೋ? ಟಾರ್ಚ್ ಕಾಣ್ತಾ ಇಲ್ಲ. ಇನ್ನೊಂದು ಟಾರ್ಚ್ ಇದೆ ತಗೋ. ಎಲ್ಲೋದ್ನೇನೋ ಏನೋ ತಗೋ ನಡಿಯೋ. ಎಲ್ಲೋದ್ನವನು ನೋಡ. ನಡಿ. ಕಿರಣ್ ಕಾಣ್ತಾ ಇಲ್ಲ, ಹೇಳನು. ಕಿರಣ್ 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 ಏ ಕಿರಣ್. ಈ ನನ್ನ ಮಗ ಥಿಯರಿ ಪ್ರಾಕ್ಟಿಕಲ್ ಅಂತ ಯಾವ ಕಾಡ್ನಲ್ಲಿ ಅಳಿತಿದ್ನೋ ನನಗಂತೂ ಗೊತ್ತಿಲ್ಲ ಕಣೋ. ನನಗಂತೂ ಜೀವನೇ ಬಾಯಿಗೆ ಬಂದಂಗಾಗಿದೆ. ಎಲ್ಲಿ ಅಂತ ಹುಡ್ಕೋದೋ ಇವನ್ನ ಈ ಕತ್ಲಲ್ಲಿ? ಏಯ್, ಹೇಳಿದ್ದೇನೆ ಎಷ್ಟು ಸಲ ಹೇಳ್ತೀಯಾ? ನೀವುಗಳಾಡೋ ಮಂಗಾಟಕ್ಕೆ ಮಿತಿನೇ ಇಲ್ದಂಗಾಗಿದೆ. ನಾವಿಲ್ಲಿ ಬಂದಿದ್ದೇನಕ್ಕೆ ಇಲ್ಲಿ ಆಗ್ತಾ ಇರೋದೇನು? ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ ನಿಂಗೆ? ನಿಮ್ಮಿಂದ ಎಲ್ಲರೂ ಸಫರ್ ಮಾಡೋ ಹಾಗಾಗಿದೆ. ಎಲ್ಲಿ ಅಂತ ಹುಡ್ಕೋದೋ ಇವನ್ನ ಈ ಕತ್ಲಲ್ಲಿ? ಕಿರಣ್ ಕಿರಣ್ ಏನ್ರೋ ಇದು? ಎಲ್ಲೂ ಕಾಣ್ತಾನೆ ಇಲ್ಲ. ಎಲ್ಲಿ ಹೋದ್ನ ಅವನು? ಕಿರಣ್ 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 ಕಿರಣ್
ಎಲ್ಲಿದ್ಯೋ? ಕಿರಣ್, ಕಿರಣ್, ಅಲ್ಲಿ ನೋಡು, ಯಾವ್ದೋ ಬೆಳಕು ಕಾಣ್ತಾ ಇದೆ. ಏನು ಇದು? ಕಿರಣ್ ಕಣೋ. ಹೆಂಗೋ ಬಂದ ಇವನು? ಕಿರಣ್, ಏನು ಮಾಡೋದು ಇವಾಗ? ಎತ್ಕೊಳ್ಳೋ. ಬಾರ, ಹಿಡ್ಕೊಳ್ಳೋ. ಕಣ್ಮುಚ್ಚೋ, ನನ್ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ರಶ್ಮಿ, ಆ ಬಟ್ಟೆ ಕೊಡು.
ರಾಮ್ ಬಾ ಫ್ರೆಶ್ ಆಗೋಣ. ಬಾರೋ. ಅನೋ ಏನೋ ಏನೋ ಎದ್ದೇಳು, ಫ್ರೆಶ್ ಅಪ್ ಆಗೋಣ. ಬಾರೋ. ಕಿರಣ್ ಒಳಗಿದ್ದಾನೆ. ಕಿರಣ್ ಒಳಗಿದ್ದಾನ? ಅನು, ಹೇ ಅನು, ರಿಲ್ಯಾಕ್ಸ್. ಏನಾಗಿದೆ ನಿಂಗೆ? ಅಲ್ಲಿ ನೋಡು, ಕಿರಣ್ ಬಾಡಿ ಅಲ್ಲೇ ಇದೆ. ನೋಡು, ಹಾಕಿರೋ ಬೀಗ ಹಾಗೆ ಇದೆ. ಎಲ್ಲ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ. ನೀನೇ ಹೀಗಾಡಿದ್ರೆ ಬೇರೆಯವ್ರ ಗತಿ ಏನು? ಸೀನ್ ನೋಡಿ ಎಷ್ಟು ಗಾಬರಿ ಆಗಿದ್ದಾನೆ. ಏನು ಇಲ್ಲೋ. ಡೋಂಟ್ ಕ್ರಿಯೇಟ್ ದ ನ್ಯೂಸೆನ್ಸ್ ಅನು. ಬಿ ಕಾಮ್. ಸೀನಾ, ನೀನೇ ಸಮಾಧಾನ ಮಾಡೋ ಅವಳಿಗೆ. ನೋ ರಾಮ್, ಐ ಸ್ವೇರ್ ಕಿರಣ್ ಒಳಗೆ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ಇಲ್ಲಿರೋದು ಯಾರಮ್ಮ? ಕಿರಣ್ ಬಡಿ ಇಲ್ಲೇ ಇದೆ. ಅನು, ಇಲ್ಲಿ ನೋಡು, ರಿಲ್ಯಾಕ್ಸ್ ಮಾಡ್ಕೊ. ಒಂದ್ ನಿಮಿಷ, ನಾನು ಹೇಳೋದು ನಿಧಾನವಾಗಿ ಕೇಳು. ಕನ್ಫ್ಯೂಸ್ ಮಾಡ್ಕೋಬೇಡ. ಕಿರಣ್ ಇಲ್ಲೇ ಇದ್ದಾನೆ. ಬಾ, ನೀನ್ ಫ್ರೆಶ್ ಅಪ್ ಆಗು. ಏನಿಲ್ಲ ಅನು. ಬಾ ನೀನು. ಬಾ.
ಆಯ್ತಾ, ಹೋಗಿ ಫ್ರೆಶ್ ಅಪ್ ಆಗು. ರಕ್ತನ ಎಲ್ಲಿ? ರಾಮ್, ನೀನಾದ್ರೂ ಹೇಳೋ ಇವಳಿಗೆ. ಅನು, ನೀನ್ ಹೇಳೋ ತರ ಇಲ್ಲೇನು ಆಗ್ತಾ ಇಲ್ಲ. ಕಣ್ಬಿಟ್ ನೋಡಮ್ಮ. ನಮ್ಗೆ ನಿನ್ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ನಾವೆಲ್ಲ ನಿನ್ ಕಣ್ಮುಂದೆನೇ ಇದೀವಿ. ಕಣ್ಬಿಟ್ ನೋಡಮ್ಮ, ಪ್ಲೀಸ್ ನೋಡನು. ನೋಡು, ಏನಿಲ್ಲ ಅಲ್ಲಿ. ಇಲ್ಲ ಇಲ್ಲ, ಏನೋ ನಡೀತಿದೆ. ಒಂದ್ ನಿಮಿಷನೂ ನಾನು ಇಲ್ಲಿರಲ್ಲ. ಅನು, ಅನು, ಏನು? ಎಲ್ಲೋಗ್ತಿದ್ಯಾ ಅನು? ಎಲ್ಲೋಗ್ತಿದ್ಯಾ? ಏನು? ನಿಂತ್ಕೊಳೆ. ಏನು? ಎಲ್ಲಿ ಅಂತ ಹೊಡ್ತೀನಿ, ನಿಂತ್ಕೊಳೆ. ಎಲ್ಲೋ ಬಿಟ್ಲೇಳು. ಎಲ್ಲೋಳು? ಮಿಸ್ ಆಗ್ಬಿಟ್ಲು ಕಣ. ಅಲ್ಲಿ ಬರೋ. ರಶ್ಮಿ, 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 ಮಾತಾಡು ರಶ್ಮಿ, ರಶ್ಮಿ,
ಮಗ ಏನು ಇದೆಲ್ಲ? ರಶ್ಮಿ ಮಾತಾಡ. ರಶ್ಮಿ ಏನಾಯ್ತು? ನಿನ್ಗೇನಾಯ್ತು ರಾಮ್? ನಿನ್ಗೇನಾಯ್ತು? ಏಯ್ ರಾಮ್, ರಶ್ಮಿ ಮಾತಾಡ್ತಿಲ್ಲ. ರಶ್ಮಿ, ರಶ್ಮಿ, ರಾಮ್, ಏ ರಾಮ್, 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 ರಾಮ್. ಏನು ಮಾಡ್ಬಿಟ್ರೆ ನಾನು ಸಿನಾ? ತುಂಬ ನೋಯ್ತಿದ್ಯೇನೋ? ಸಾರಿ ಕಣ, ಸಾರಿ ಕಣ. ಏನೋ ಮಾಡ್ಬಿಟ್ರೆ ನಾನು ಸಿನ ಸಾರಿ ಕಣ, ಸಾರಿ. ಏನೋ ಮಾಡ್ಲಿ ಸಿನ, ಸಾಯಿಸ್ಲೇಬೇಕಿದ್ ಕಣೋ. ಸಾಯಿಸ್ಲಿಲ್ಲ ಅಂದ್ರೆ ಪ್ರಿಯ ನನ್ ಬಿಡ್ತಿರ್ಲಿಲ್ಲ ಕಣೋ. ಸಾರಿ ಕಣ, ಸಾರಿ ಕಣ, ತುಂಬ ನೋಯ್ತಿದ್ದೇನೋ. ಯಾಕೆ ಕಾಡ್ತಿದೀಯೋ? ಯಾರೋ ಪ್ರಿಯ, ಏನಾಗಿದೆಯೋ ನಿನಗೆ? ನಾನು ಬೆಂಗಳೂರಿಗೆ ಬಂದು ನೀವೆಲ್ಲ ಸಿಗೋಕ್ಕೂ ಮುಂಚೆ ಮೈಸೂರು ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡ್ತಿದ್ದೆ. ಪ್ರಿಯಾ ಅನ್ನೋ ಹುಡುಗಿ ನನಗೆ ಪರಿಚಯ ಆದ್ಲು. ತುಂಬ ಕ್ಯೂಟಾಗಿ ಮುದ್ದಾಗಿ ಮಾತಾಡ್ತಿದ್ದ ಅವಳನ್ನ ನನ್ನ ಮನಸ್ಸಲ್ಲಿ ತುಂಬ ಇಷ್ಟಪಡ್ತಿದ್ದೆ. ಆದ್ರೆ ಅವಳಿಗೆ ಮಾತ್ರ ಹೇಳೋ ಧೈರ್ಯ ನನಗೆ ಬರಲಿಲ್ಲ. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಬಂದು ಅವಳೇ ನನಗೆ ಪ್ರಪೋಸ್ ಮಾಡಿದ್ಲು. ಮತ್ ಇನ್ನೇನು ಕೇಳಬೇಕು? ನನಗೆ ಆಕಾಶ ಮೂರೇ ಗೇಣು. ಎಲ್ಲ ಮರೆತು ನಮ್ದೇ ಆದ ಲೋಕದಲ್ಲಿ ನಾವಿದ್ವಿ. ಚಾಮುಂಡಿ ಬೆಟ್ಟದ ಪ್ರತಿ ಕಲ್ಲು, ಗಿಡ, ಮರ ನಮ್ಮ ಪ್ರೀತಿಗೆ ಮೂಕ ಸಾಕ್ಷಿಯಾಗಿದ್ವು. ನಿಷ್ಕಲ್ಮಶವಾದ ನಮ್ಮ ಪ್ರೀತಿಗೆ ನಾವೇ ದ್ರೋಹ ಮಾಡಿದ್ವಿ. ಒಂದು ಕ್ಷಣ ನಮ್ಮನ್ನು ಮೈ ಮರ್ತಿದ್ರಿಂದ ಪ್ರಿಯಾ ಪ್ರೆಗ್ನೆಂಟ್ ಅಲ್ಲ. ಈ ವಿಷಯನ ಪ್ರಿಯಾ ನನಗೆ ಹೇಳಬೇಕು ಅಂತ ತುಂಬಾನೇ ಹುಡುಕಿದಳು. ಆದ್ರೆ ಅವತ್ತು ನಮ್ಮ ತಾಯಿ ತುಂಬ ಸೀರಿಯಸ್ ಆಗಿದ್ರಿಂದ ನಾನು ಸಾಗರಕ್ಕೆ ಹೋಗಿದ್ದೆ. ತುಂಬ ಹುಡುಕಿದ್ ಪ್ರಿಯಾ ನನ್ನ ಮೊಬೈಲಿಗೆ ಕಾಲ್ ಮಾಡಿ ವಿಷಯ ಹೇಳಿ ತುಂಬ ಅಳೋಕ್ ಶುರು ಮಾಡಿದ್ಲು. ನಾನು ನಾಳೆ ಬರ್ತೀನಿ, ಎಲ್ಲ ಸರಿ ಮಾಡೋಣ ಅಂತ ನಾನೇ ಸಮಾಧಾನನೂ ಮಾಡಿದೆ. ಆದ್ರೆ ನನ್ನ ದುರದೃಷ್ಟ, ನನ್ನ ತಾಯಿ ತೀರ್ಕೊಂಡ್ಬಿಟ್ರು. ಮೊದಲೇ ನನಗೆ ತಂದೆ ಇರಲಿಲ್ಲ. ತಾಯಿನ ಕಳ್ಕೊಂಡು ನಾನು ತುಂಬ ಡಿಪ್ರೆಷನ್ಗೆ ಒಳಗಾದೆ. ತುಂಬ ನೋವು ಅನುಭವಿಸಿದೆ. ಒಂದು ವಾರ ಮೈಸೂರಿಗೆ ಬರೋಕ್ಕೆ ಆಗಲಿಲ್ಲ. ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಬಂದು ನೋಡಿದ್ರೆ ಪ್ರಿಯಾ ಕೂಡ ಒಂದು ವಾರದಿಂದ ಕಾಲೇಜಿಗೆ ಬಂದಿಲ್ಲ. ಎಲ್ಲ ಕಡೆ ಹುಡುಕ್ತಾ ಏನೂ ಗೊತ್ತಾಗ್ಲಿಲ್ಲ. ಕೊನೆಗೆ ಕುಶಾಲ್ ನಗರದಲ್ಲಿ ಅವಳಿರೋ ಮನೆಗೆ ಹೋದಾಗ್ಲೇ ಗೊತ್ತಾಗಿದ್ದು ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರೆ ಮತ್ತೆ ನಾನು ಅವಳನ್ನ ನೋಡಿದ್ದು
ರಶ್ಮಿನಲ್ಲಿ ಪ್ರತಿಯೊಬ್ರು ಆ ಪ್ರಿಯನೇ ಸಾಯಿಸ್ತಾ ಇರೋದು, ಆ ಪ್ರಿಯನೇ ಸಾಯಿಸ್ತಾ ಇರೋದು. ನಾ ಬಡ್ಕೊಂಡೆ, ನಂಗೆ ಲವ್ ಆಗ್ ಬರಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ನನ್ ಬಿಟ್ಬಿಡಿ ಅಂತ ಕೇಳಿದ್ರ? ನೋಡಿ ಏನೆಲ್ಲ ಅನಾಹುತ ಆಗೋಯ್ತು ಅಂತ. ನೋಡಿ ಕೀರ್ತಿ, ಕಿರಣ್, ರಶ್ಮಿ, ಈಗ ನೀನು ಸತ್ತಾಗ್ತಿದ್ಯಲ್ಲ. ಒಂದೇ ಒಂದ್ ನಿಮಿಷ ಕಣ, ಒಂದೇ ಒಂದ್ ನಿಮಿಷ, ನಾನೇ ನಿನ್ ಸಾಯಿಸ್ಬಿಡ್ತೀನಿ, ನಾನೇ ನಿನ್ ಸಾಯಿಸ್ಬಿಡ್ತೀನಿ. ಅವಳು ಆದ್ರೆ ನಿನಗೆ ತುಂಬಾ ಹಿಂಸೆ ಕೊಟ್ಟು ಕ್ರೂರವಾಗಿ ಸಾಯಿಸ್ತಾಳೆ ಕಣ. ಒಂದೇ ಒಂದ್ ನಿಮಿಷದಲ್ಲಿ ನಾನು ಸಾಯಿಸ್ಬಿಡ್ತೀನಿ ಕಣೋ, ನಿಂಗೆ ನೋವಾಗಿ ಸಾಯಿಸ್ಬಿಡ್ತೀನಿ ಕಣೋ, ಪ್ಲೀಸ್ ಕಣೋ. ಅವಳು ವಿಚಿತ್ರವಾಗಿ ಸಾಯಿಸ್ಬಿಡ್ತಾಳೆ ಕಣೋ. ಸಾಯಿಸ್ತೀನಿ, ಸಾಯಿಸ್ತೀನಿ. ಏನಾಯ್ತು? ನನ್ನನ್ನೇ ಸತ್ತೋದೆ ಕಣೋ, ನನ್ನನ್ನು ಹೀಗೆ ಸಾಯಿಸ್ಬಿಟ್ಟು. ಬೇಡ 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 ಬೇಡ. ಏ ಪ್ರಿಯಾ, ನಾನು ಹೇಳಿದ್ದೀನಿ ತಾನೆ, ನಾನೇ ಅವನನ್ನು ಸಾಯಿಸ್ತೀನಿ ಅಂತ ನಾನು ಹೇಳಿದ್ದೀನಿ ತಾನೆ, ಹೇಳಿದ್ದೀನಲ್ಲ. ಸೀನಾ, ನಿನ್ ಬಿಟ್ಟಿರಕ್ಕಾಗಲ್ವೋ? ಒಂದೇ ಒಂದ್ ನಿಮಿಷ ಕಣೋ, ಒಂದೇ ಒಂದ್ ನಿಮಿಷ, ನಾನು ಸಾಯಿಸ್ಬಿಡ್ತೀನಿ. ಅವ್ಳು ತುಂಬಾ ಕ್ರೂರಿ ಕಣೋ, ತುಂಬಾ ಕ್ರೂರವಾಗಿ ಸಾಯಿಸ್ತಾಳೆ. ನಾ ಒಂದೇ ನಿಮಿಷದಲ್ಲಿ ಸಾಯಿಸ್ಬಿಡ್ತೀನಿ ಕಣೋ, ಪ್ಲೀಸ್ ಪ್ಲೀಸ್. ಬೇಡ ಬೇಡ. ಅವಳು ಹೋಗಿದ್ದಾಳೆ, ಓಡೋಗ್ಬಿಡೋಣ ಬಾ, ಬಾರೋ, ಓಡೋಗ್ಬಿಡೋಣ ಬಾ, ಬಾರೋ. ಯಾಕೋ ನಾನು ಸತ್ತೋಗ್ಬಿಟ್ಟಿದ್ದೀನಿ ಕಣ. ನಾನು ಏನ್ ಹೇಳ್ತಿದ್ಯಾರ? ಏನಾಗಿದ್ಯೋ? ಯಾಕೆ ಕಾಡ್ತಿದ್ಯಾ? ನಿಜ ಕಣ, ನಾವು ನನ್ನನ್ನೇ ಸತ್ತೋಗ್ಬಿಟ್ಟಿದ್ದೀವಿ. ಯಾಕೀಗೆಲ್ಲ ಮಾತಾಡ್ತಿದ್ಯಾ? ನಿಮ್ಮಮ್ಮ ಫೋನ್ ಮಾಡಿದ್ರು ಅಂತ ಮೊನ್ನೆ ನೀನು ಊರಿಗೆ ಹೋಗಿದ್ಯಲ್ಲ, ಅವಾಗ ತುಂಬಾ ಬೇಜಾರಾಗ್ತಿದ್ ಕಣು. ಆಗ ಈ ಟ್ರಿಪ್ನ ಪ್ಲಾನ್ ಮಾಡಿದ್ವಿ, ಆದ್ರೆ ವಿಧಿ ಆಟನೇ ಬೇರೆ ಇತ್ತು ಕಣು. ಏನಾಯ್ತು? ನೀಗೆಲ್ಲ ನೋಡಿದ್ಯಲ್ಲ, ಅದೇ ತರ ನಾವು ನನ್ನೇ ಸತ್ತೋಗ್ಬಿಟ್ವು ಕಣ. ಆದ್ರೆ ಆದ್ರೆ ಜೊತೆ ತಾನೇ ಬಂದ್ವಿ. ನಾವೆಲ್ಲ ಕಣ ನಿನ್ ಜೊತೆ ಬಂದಿದ್ದು. ಯಾರು? ನಮ್ಮ ಆತ್ಮಗಳು ಕಣ ನಿನ್ ಜೊತೆ. ಇಲ್ಲ, ನಾನ್ ನಂಬಲ್ಲ. ಸುಳ್ಳು ಹೇಳ್ತಿದ್ಯಾ? ನಾನಿದ್ದು ನಂಬಲ್ಲ. ನೀನ್ ನಂಬಲೇಬೇಕು ಕಣ, ನೀನ್ ನಂಬಲೇಬೇಕು ಸೀನಾ, ನಂಬಲೇಬೇಕು. ಇದುವರೆಗೂ ಏನೇನು ನೋಡ್ದೋ ಅದೆಲ್ಲ ನನ್ನನ್ನೇ ಆಗೋಯ್ತು ಕಣು, ಪ್ರತಿ ಕ್ಷಣ ನನ್ನನ್ನೇ ಆಗೋಯ್ತು ಕಣು. ಆದ್ರೆ ನೀನ್ ಮಾತ್ರ ಇರ್ಲಿಲ್ವೋ, ನೀನ್ ಮಾತ್ರ ಇರ್ಲಿಲ್ಲ. ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ಲ, ನಂಬಿಕೆ ಬರ್ತಾ ಇಲ್ಲಲ್ಲ? ನೋಡು ನೋಡು ನೋಡಿಲ್ಲ, ನೋಡು ಡೀಸೆಲ್ ಬಿಲ್ ಹಾಕ್ಸಿದ್ವಲ್ಲ, ಡೇಟ್ ನೋಡು, ಡೇಟ್ ನೋಡು ಇಲ್ಲಿ. ಈ ಡೇಟ್ ಇವತ್ತಿಂದಲ್ಲ, ಡೇಟು ನೆನ್ನೆ ಹಾಕ್ಸಿದ್ದು, ನೆನ್ನೆ ಹಾಕ್ಸಿದ್ದು. ನೋಡು ಆ ಲೇಸ್ ಪ್ಯಾಕೆಟ್ ನೆನ್ನೆ ತಿಂದಿದ್ದು ಕಣೋ, ನೀನ್ ಮಾತ್ರ ಇರ್ಲಿಲ್ಲ ಇಲ್ಲಿ. ನೋಡು ನೋಡು, ನಾವೆಲ್ಲ ಸತ್ ಮೇಲೆ ಅದು ನಿನ್ನ ನೋಡ್ಬೇಕು ಅಂತ ಹೇಳಿದ್ವಿ, ಅದಕ್ಕೆ ನಾವು ಬಂದ್ವಿ. ಆದ್ರೆ ಪ್ರಿಯಾ ನಮ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಲು ಮಗ. ಆಮೇಲೆ ಗೊತ್ತಾಯ್ತು ಅವಳು ನಿನ್ನೂ ಬಿಡಲ್ಲ ಅಂತ. ಅವಳು ನಿನ್ನ ಕ್ರೂರವಾಗಿ ಸಾಯಿಸ್ಬಿಡ್ತಾಳೆ ಕಣ, ಕ್ರೂರವಾಗಿ ಸಾಯಿಸ್ಬಿಡ್ತಾಳೆ. ಅದಕ್ಕಿಂತ ನನ್ನ ಕೈಲಿ ಪ್ರೀತಿಯಿಂದ ಸಾಯ. ಇರು
ಏನು ಅನು ಬೇಡ 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 ಅನು ಬೇಡ 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 No.